ವಾರಿ ಮತ್ತೆ ನಾನು ನಮ್ಮ ತಂದೆ ಮತ್ತೆ ಅವ್ರ ತಂದೆ ಫ್ರೆಂಡ್ಸು. ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದ ಒಟ್ಟೊಟ್ಟಿಗೆನೆ ಬೆಳೆದವರು. ಒಬ್ಬರ ಏಳಿಗೆನ ಇನ್ನೊಬ್ರು ನೋಡ್ತಾ, ಆ, ಹೊಗಳ್ತಾ, ಬೈತಾ, ಪ್ರೀತಿಸ್ತಾ ಬೆಳೆದಂಥವ್ರು. ಇವತ್ತಿನ ದಿವಸ ವಾರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಏನಿದೆ ಅದನ್ನ ಬೇರೆ ಊರುಗಳಲ್ಲಿ, ಬೇರೆ ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಒಂದು ಪದ್ಧತಿ ಇದೆ. ಈ ಕ್ಯಾಮ್ರಾ ನೋಡ್ಕೊಂಡು ನಾಯಕ ವಿತ್ ವಿನಾಯಕ ಶುರು ಆಗ್ಲಿ ಅಂದ್ರೆ ಶುರು ಮಾಡ್ಬಿಡ್ತೀವಿ. ನಾಯಕ ವಿತ್ ವಿನಾಯಕ ಶುರು ಆಗ್ಲಿ. ನಮ್ಮ ಈ ದಿನದ ಗೆಸ್ಟ್ ಖ್ಯಾತ ಗಾಯಕಿ, ಕೊಳಲು ವಾದಕಿ ವಾರಿಜಾ ಶ್ರೀ ವೇಣುಗೋಪಾಲ್. ಹುಟ್ಟಿದ್ದು ಮಾರ್ಚ್ 6, 1991 ಬೆಂಗಳೂರಿನಲ್ಲಿ. ತಂದೆ ವಿದ್ವಾನ್ ಎಚ್.ಎಸ್. ವೇಣುಗೋಪಾಲ್ ಹಾಗೂ ತಾಯಿ ಟಿ.ವಿ. ರಮಾ. ಇವರಿಗೆ ಸಂಗೀತ ಕಲೆಯನ್ನ ಇವರ ತಂದೆ ತಾಯಿ ಹುಟ್ಟಾಲೆ ಧಾರೆ ಎರೆದಿದ್ದಾರೆ. ಕೇವಲ 4 ವರ್ಷದ ಮಗುವಾಗಿದ್ದಾಗಲೇ ಸುಮಾರು 200 ರಾಗಗಳನ್ನ ಗುರುತಿಸೋ ಸಾಮರ್ಥ್ಯ ಇತ್ತು. ಹಾಗೆ 7ನೇ ವಯಸ್ಸಿನಲ್ಲಿ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ತಮ್ಮ ಪ್ರಥಮ ಸಂಗೀತ ಕಚೇರಿ ನೀಡಿ ಪ್ರಶಂಸೆ ಪಡೆದುಕೊಂಡ್ರು. ನಂತರ ವಿದೂಷಿ ಎಚ್. ಗೀತಾ, ಗಾನ ಕಲಾನಿಧಿ ಸೇಲಂ ಪಿ. ಸುಂದರೇಸನ್ ಮುಂತಾದವರ ಬಳಿ ಸಂಗೀತಾಭ್ಯಾಸ ಮಾಡಿದ್ರು. ಇವರು ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ತಮ್ಮ ಭಾವಪೂರ್ಣ ಗಾಯನ ಹಾಗೂ ಕೊಳಲು ವಾದನದಿಂದ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಜೊತೆಗೆ ತಮ್ಮ ಸ್ವಂತ ಬ್ಯಾಂಡ್ ವೇರಿಯೇಷನ್ಸ್ ನ ಮೂಲಕ ಹಲವಾರು ಫ್ಯೂಷನ್ ಮತ್ತು ಕ್ರಾಸ್ ಕಲ್ಚರಲ್ ಮ್ಯೂಸಿಕಲ್ ಎಕ್ಸ್ಪೆರಿಮೆಂಟ್ಗಳು ಹಾಗೆ ಪಶ್ಚಿಮದ ಜಾಸ್ ಸಂಗೀತಕ್ಕೆ ಕರ್ನಾಟಕ ಸಂಗೀತವನ್ನ ಬೆರೆಸಿ ತಮ್ಮದೇ ವಿಭಿನ್ನ ಕರ್ನಾಟಿಕ್ ಸ್ಕ್ಯಾಟ್ ಸಿಂಗಿಂಗ್ ಶೈಲಿಯನ್ನ ರಚಿಸಿ ಪ್ರಪಂಚದಾದ್ಯಂತ ಲಕ್ಷಾಂತರ ಅಭಿಮಾನಿಗಳನ್ನ ಪಡೆದುಕೊಂಡಿದ್ದಾರೆ. ಇವರು ಹಲವಾರು ಸಿನಿಮಾ ಹಾಗೂ ಧಾರಾವಾಹಿ ಗೀತೆಗಳನ್ನ ಹಾಡಿದ್ದಾರೆ. ಹಾಗೆ ಹಲವಾರು ಧಾರಾವಾಹಿಗಳು, ಡಾಕ್ಯುಮೆಂಟರಿಗಳು, ನಾಟಕಗಳಿಗೆ ಸಂಗೀತ ಸಂಯೋಜನೆ ಸಹ ಮಾಡಿದ್ದಾರೆ. ಜೊತೆಗೆ ವಾರಿ, ಅಪರ್ಣ, ಉಪಾಸನಾ, ಬಿದಿರು, ಲಾಸ್ಯ, ದೇವಮನೋಹರಿ ಮುಂತಾದ ತಮ್ಮದೇ ಮ್ಯೂಸಿಕ್ ಆಲ್ಬಂಗಳನ್ನ ರಚಿಸಿದ್ದಾರೆ. ಇವರು ಜರ್ಮನಿ, ಸೋಲ್, ಜೆನಿವಾ, ಕೆನಡಾ, ಯುಎಸ್ಎ ಸೇರಿದಂತೆ ಹಲವಾರು ದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಜೊತೆಗೆ ಕರ್ನಾಟಿಕ್ ಮ್ಯೂಸಿಕ್ನ ಮೇಲೆ ವಿದೇಶಗಳಲ್ಲಿ ಹಲವಾರು ವರ್ಕ್ಶಾಪ್ಸ್ಗಳನ್ನ ನಡೆಸುತ್ತಾರೆ. ಇವರ ಸಂಗೀತ ಪ್ರತಿಭೆಗೆ ಸಾಕ್ಷಿಯಾಗಿ ಕೆಂಪೇಗೌಡ ಪ್ರಶಸ್ತಿ, ಪರ್ಲ್ ಆಫ್ ಬೆಂಗಳೂರು, ಗಾನ ವಿನೋದಿನಿ, ಅನನ್ಯ ನಾಡ ಜ್ಯೋತಿ ಯುವ ಪುರಸ್ಕಾರ ಮುಂತಾದ ಪ್ರಶಸ್ತಿಗಳು ಬಂದಿವೆ. ಬನ್ನಿ, ತಮ್ಮ ಸುಮಧುರ ಕಂಠದೊಂದಿಗೆ ಕರ್ನಾಟಕ ಸಂಗೀತವನ್ನ ವಿಶ್ವದೆಲ್ಲೆಡೆ ಪಸರಿಸುತ್ತಿರುವ ವಾರಿಜಾ ಶ್ರೀ ವೇಣುಗೋಪಾಲ್ ಅವರನ್ನ ಲೆಟ್ಸ್ ವೆಲ್ಕಮ್ ಟು ನಾಯಕ ವಿತ್ ವಿನಾಯಕ. ಅಬಾ 1.5 ವರ್ಷಕ್ಕೇನೆ ಇಷ್ಟೆಲ್ಲ ಟ್ಯಾಲೆಂಟು. ಸೊ ನನ್ನ ಮೊದಲನೇ ಪ್ರಶ್ನೆ, ಮ್ಯೂಸಿಕ್ ಅಥವಾ ಎನಿ ಆರ್ಟ್ ಫಾರ್ಮ್, ಯಾವುದೇ ಕಲೆ ಗಿಫ್ಟೆಡ್ ಅಥವಾ ಪ್ರಾಕ್ಟೀಸ್? ಗಿಫ್ಟ್ ಅಂದರೆ ನನ್ನ ಪ್ರಕಾರ ನಮಗೆ ನಮ್ಮ ಬಾಲ್ಯದಲ್ಲಿ ಅಥವಾ ಫಾರ್ಮೇಟಿವ್ ಇಯರ್ಸ್ ಅಂತಾರಲ್ಲ, ಆ ಒಂದು ಸಮಯದಲ್ಲಿ ಸಿಗೋ ಒಂದು ವಾತಾವರಣ, ಅದು ಗಿಫ್ಟ್. ಮತ್ತೊಂದು ಗಿಫ್ಟ್ ಏನಂದರೆ, ಇದು ನಮಗೆ ತುಂಬ ಇಷ್ಟ ಇದೆ, ಇದು ದಿಸ್ ಕುಡ್ ಬಿ ಮೈ ಪ್ಯಾಷನ್ ಅಂತ ಅರ್ಥ ಆಗಿದ ತಕ್ಷಣ ಅದನ್ನು ಮುಂದುವರಿಸ್ಕೊಂಡು ಅದಕ್ಕೆ ಏನೆಲ್ಲ ಬೇಕೋ ಅದು ಪ್ರಯತ್ನ ಮಾಡೋಕ್ಕೆ ಒಂದು ಶಕ್ತಿ ಬೇಕಲ್ಲ, ಅದು ಗಿಫ್ಟ್. ಆ ಡಿಟರ್ಮಿನೇಷನ್ ಆ್ಯಂಡ್ ಪರ್ಸಿವಿರೆನ್ಸ್, ಈ 2 ಗಿಫ್ಟು ಮೋಸ್ಟ್ ಇಂಪಾರ್ಟೆಂಟ್. ಅದಾದಮೇಲೆ ಒಳ್ಳೆ ಗುರುಗಳು ಸಿಗಬೇಕು. ಅದಾದಮೇಲೆ ಅದರಿಂದ ಮುಂದೆ ನೀವು ಹೋಗಿ ಆ ಒಂದು ಫೀಲ್ಡಲ್ಲಿ ನಿಮಗೆ ಚೆನ್ನಾಗಿ ಅನಿಸ್ತಾ ಇದೆ, ನೀವು ಚೆನ್ನಾಗಿ ಫ್ಲರಿಶ್ ಆಗ್ತಿದ್ದೀರಾ ಅಂತಂದರೆ ಆ ಒಂದು ಕಮ್ಯುನಿಟಿ, ಆ ವಲಯದಲ್ಲಿ ನಿಮಗೆ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ, ನಿಮ್ಮ ಬೆಳವಣಿಗೆಗೆ ಯಾರ್ಯಾರು ಯಾವ್ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇದು ಇನ್ನೊಂದು ಗಿಫ್ಟು. ಸೊ ಗಿಫ್ಟ್ ಅನ್ನೋದು ಒಂದು ಅರ್ಥದಲ್ಲಿ ಹೇಳೋದಕ್ಕಾಗಲ್ಲ. ಪ್ರತಿಯೊಂದು ಹಂತದಲ್ಲಿ ನಮಗೆ ಈ ಥರ ಚಿಕ್ಕ ಚಿಕ್ಕ ಪಾಕೆಟ್ಸಲ್ಲಿ ಗಿಫ್ಟ್ ಸಿಗ್ತಾ ಹೋಗುತ್ತೆ. ಓಪನಿಂಗ್ ಸ್ಟೇಟ್ಮೆಂಟ್ ಸಖತ್ ಸಾಲಿಡ್ ಆಗಿದೆ. ಯಾಕೆಂದ್ರೆ 1.5 ವರ್ಷದಲ್ಲಿ ಫಸ್ಟ್ ಹಂಸಧ್ವನಿ ರಾಗ ಕಂಡುಹಿಡಿದಿದ್ದು ಅಂತ ಹೇಳಿದ್ದ. ಹೌದು. ಸೊ
ಆ, ಆ ಆ ಮೊಮೆಂಟ್ ಬಗ್ಗೆ ಹೇಳ್ಬೋದಾ, ಹೆಂಗಿತ್ತು ಅಂತ? ಅಮ್ಮನೂ ಹಾಡ್ತಾರೆ, ರಮಾ ವೇಣುಗೋಪಾಲ್ ಗೊತ್ತು. ಸೊ ಅಮ್ಮ ಹಾಡೋದು, ಅಪ್ಪ ಫ್ಲೂಟ್ ನುಡ್ಸೋದು, ಪಾಠ ಆಗೋದು, ಅಪ್ಪ ಶಿಷ್ಯರಿಗೆಲ್ಲ ಆ ರಾಗದ ಸ್ವರೂಪ ಏನು, ಈ ಒಂದು ಕಾಂಪೋಸಿಷನ್, ಇಂಥವ್ರ ಕಾಂಪೋಸಿಷನ್, ಗೀತೆ ಇರ್ಬೋದು, ಕೀರ್ತನೆಗಳಿರ್ಬೋದು, ಇದೆಲ್ಲ ಈ ಇನ್ಫಾರ್ಮೇಷನ್ದು ಒಂದು ಬುಟ್ಟಿ ಏನಿತ್ತು ಅದು ಫೈನಲಿ ಆಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಕಚೇರಿ ಆಗ್ತಿತ್ತು. ಅಲ್ಲಿ ಆಚೆ ಇದ್ದಾಗ ನನಗಿನ್ನೂ ತೊದಲ್ ಮಾತವಾಗ, ಅವಾಗ ಕಿರ್ಚಿದ್ದೀನಿ ಅಪ್ಪ ಹಂಸಪತಿ ಅಂತ ಕಿರ್ಚಿದ್ದೀನಿ. ಏನಿದು ಹಂಸಪತಿ ಅಂತ ಅಪ್ಪ. ಆಮೇಲೆ ಅರ್ಥ ಆಯಿತು, ಹಂಸಧ್ವನಿ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತೀವಿ ಅಂತ. ಏನು ಇನ್ಸಿಡೆಂಟ್ ಆಯಿತು ಅದರಿಂದ ಬಹಳಷ್ಟು ವಿಷಯಗಳಾಯಿತು. ಆಮೇಲೆ ಅದಾದಮೇಲೆ ಸುಮಾರು 4-4.5 ವಯಸ್ಸಿಗೆ ಒಂದು ಇಂಡಿಪೆಂಡೆಂಟ್ ಸೋಲೋ ಕಾನ್ಸರ್ಟ್ ಥರ ಆಗತ್ತಲ್ವಾ? ಹಂಸಧ್ವನಿ ಇನ್ಸಿಡೆಂಟ್ ಆದಮೇಲಿಂದ ಮನೆಗೆ ಬಂದಮೇಲಿಂದ ಅಪ್ಪ ಒಂದು ಆ್ಯಸಿಡ್ ಟೆಸ್ಟ್ ಮಾಡಿದ್ರು. ಏನೇನು ಇಟ್ಕೊಂಡಿದ್ದಾಳೆ ತಲೆಯಲ್ಲಿ ನೋಡೋಣ, ಯಾವ್ಯಾವ ರೀತಿ ಇನ್ಫಾರ್ಮೇಷನ್ ಇದೆ ಅಂತ ಒಂದಷ್ಟು ಹಾಡುಗಳನ್ನ, ಒಂದಷ್ಟು ಕೃತಿಗಳನ್ನ, ಬೇರೆ ಬೇರೆ ರೀತಿಯ, ರೈಟ್ ಫ್ರಮ್ ಕರ್ನಾಟಿಕ್ ಕ್ಲಾಸಿಕಲ್ ಇರ್ಬೋದು, ಭಜನ್ ಇರ್ಬೋದು, ಅಥವಾ ರಾಗ ಬೇಸ್ಡ್ ಚಿತ್ರಗೀತೆಗಳಿರ್ಬೋದು, ಎಲ್ಲನೂ ಹಾಡಿದ್ದಾರೆ ಒಂದಷ್ಟು. ಸುಮಾರು ಒಂದು 40 ರಾಗ ಹೇಳಿದ್ದೀನಿ. ಅದಾದ್ಮೇಲಿಂದ ಓಕೆ ಇದು ಸ್ಪಂಜ್ ಥರ ಎಳ್ಕೊತಾ ಇದೆ ಇದು ಅಂತಂದ್ಬಿಟ್ಟು ಅಲ್ಲಿಂದ ಒಂದು ಅವ್ರದ್ದೇ ಆದ ರೀತಿಯಲ್ಲಿ ಈ ಒಂದು ಚಿಕ್ಕ ಮಗುಗೆ ಹೇಗೆ ಹೇಳ್ಕೊಡ್ಬೋದು, ಇದು ನೋಡು ಅಂತ ತೋರಿಸಿ ಕೂಡಿಸ್ಬಿಟ್ಟು ಪ್ರಾಕ್ಟೀಸ್ ಮಾಡೋದಲ್ಲ, ಹೇಳ್ಕೊಡ್ತಾ ಬಂದರು. ಅಮ್ಮನೂ ನನಗೆ ಹಾಡಿ ತೋರಿಸಿ ಮಂದಟ್ಟಾಗೋ ಥರ ಹಾಡುಗಳನ್ನ ಇಂಡೈರೆಕ್ಟಾಗಿ ನನಗೆ ಹೇಳ್ಕೊಟ್ರು. ಆಮೇಲೆ 4ನೇ ವಯಸ್ಸಷ್ಟೊತ್ತಿಗೆ ನಮ್ಮ ಸ್ನೇಹಿತರ, ಅಪ್ಪನ ಸ್ನೇಹಿತರ ಎಲ್ಲ ಒಂದು ಸರ್ಕಲಲ್ಲಿ ಒಂದು ಮಾತಾಗಿತ್ತದು. ವೇಣು ಮಗಳು ಹಾಡ್ತಾಳಂತೆ, ಎಷ್ಟು ಚೆನ್ನಾಗಿ ಹಾಡ್ತಾಳಂತೆ ಚಿಕ್ಕ ವಯಸ್ಸಿಗೆ, ರಾಗಗಳೆಲ್ಲ ಗುರುತಿಸ್ತಾಳಂತೆ ಅಂತೆಲ್ಲ. ಸೊ ಅಪ್ಪನ ಸ್ನೇಹಿತರೊಬ್ಬರು CR ವೆಂಕಟೇಶ್ ಅಂತ, ಅವರು AS ಮೂರ್ತಿ ಅವರ ಒಂದು ಇನ್ಸ್ಟಿಟ್ಯೂಷನ್, ಇನ್ನೂ ಬಿಂಬ ಇದೆ, ಅಲ್ಲಿ ಸನ್ಮಿತ್ರ ಸಂಘ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ರು. ಆ ಒಂದು ಬ್ಯಾನರಲ್ಲಿ ಅಲ್ಲಿ ಒಂದು 100 ಜನನ ಸೇರಿಸಿ ಈ ಥರ ಒಂದು ಪ್ರೋಗ್ರಾಮ್ ಮಾಡೋಣ, ಇಟ್ ಡಸಂಟ್ ಹ್ಯಾವ್ ಟು ಬಿ ಫಾರ್ಮಲ್, ಅಷ್ಟು ಚಿಕ್ಕ ಮಗು ಹಾಡತ್ತೆ ಅಂತಂದರೆ ಎಲ್ಲರೂ ನೋಡಿ ಖುಷಿ ಪಡ್ತಾರೆ, ಎನ್ಕರೇಜ್ ಮಾಡ್ತಾರೆ ಅಂತ ಒಂದು ಕಾರ್ಯಕ್ರಮ ಅಲ್ಲಿ ಆರ್ಗನೈಸ್ ಮಾಡಿದ್ರು. ಒಂದಷ್ಟು 1 ಗಂಟೆ 1 ಗಂಟೆ ಕಾಲ ನಾನು ಏನೇನು ಹಾಡುಗಳನ್ನ ಕಲ್ತಿದ್ನೋ ಅಲ್ಲಿವರೆಗೂ, ಕೃತಿಗಳಾಗಿರ್ಬೋದು, ದೇವ್ರನಾಮಗಳಾಗಿರ್ಬೋದು, ಅದೆಲ್ಲ ಹಾಡಿದೆ. ಪ್ರದ್ಯುಮ್ನ ಅವರ್ ಫ್ರೆಂಡ್, ಹಿ ವಾಸ್ ಆಲ್ಸೋ ತಬ್ಲಾ ಗೋಪಿ ಅವ್ರ ಮಗ, ಹಿ ವಾಸ್ ಆಲ್ಸೋ ಪ್ರಾಡಿಜಿ, ತಬ್ಲಾ ಪ್ರಾಡಿಜಿ, ತುಂಬ ಚಿಕ್ಕ ವಯಸ್ಸಿನಲ್ಲೇ ನುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದ ಕಲಾವಿದ. ಹೀ ಪ್ಲೇಡ್. ಅದಾದಮೇಲೆ ಈ ಒಂದು ರಾಗ ಗುರುತಿಸೋ ಅಂತಹ ಒಂದು ಕಾರ್ಯಕ್ರಮ ಇತ್ತು, ಅಲ್ಲೊಂದಷ್ಟು ಜನ ಎಲ್ಲ ಸಂಗೀತಗಾರರು ಬೇಸಿಕಲಿ. ಅಬ್ಬಾ ನನಗೆ ಖುಷಿ ಆಗತ್ತೆ, ಅದು ಏನು ಅಂತ ನನಗೆ ಅವಾಗ ಅರಿವಿರಲಿಲ್ಲ. ಇವಾಗ ಆಗಿದ್ದಿದ್ರೆ ನಾನು ಮನೆಗೆ ಹೋಗ್ತೀನಿ ಗುರು ಅಂತ ಹೊರಟ್ಬಿಡ್ತಿದ್ದೆ. ಸೊ ಅದಾಯ್ತಲ್ಲಿ. ಆ್ಯಂಡ್ ತುಂಬ ಚೆನ್ನಾಗಾಯಿತು. ಐ ಥಿಂಕ್ ಇಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಡೇ. ಅಲ್ಲಿ ಹಾಡಿದ ಫಸ್ಟ್ ಹಾಡು ಯಾವುದು ಅಂತ ಜ್ಞಾಪಕ ಇದೆಯಾ? ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ, ಶರಣು ಶರಣು ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ, ಶರಣು ಶರಣು ತ್ರಿಜಗವಂದಿತನಾದ ದೇವದೇವನೆ ಶರಣು, ತ್ರಿಜಗವಂದಿತನಾದ ದೇವದೇವನೆ ಶರಣು, ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು, ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ, ಶರಣು ಶರಣು. ಬ್ಯೂಟಿಫುಲ್. ಮಕ್ಕಳು ತಾಯಿ ಹೊಟ್ಟೆಲಿರುವಾಗಲೇ ವಿದ್ಯೆ ಕಲಿತಾರೆ ಅನ್ನೋದು ಸುಳ್ಳಲ್ಲ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ವಾರಿಜಾ ಶ್ರೀ ವೇಣುಗೋಪಾಲ್. ಅಪ್ಪನನ್ನ ನೋಡ್ತಾ ನೋಡ್ತಾ ಕೊಳಲನ್ನ ಕಲ್ತಿದ್ದು, ಅದು ಹೇಗಾಯ್ತದು? ವೆನ್ ಐ ವಾಸ್ ಅಬೌಟ್ 10 or 11 years old, ಒಂದು ಸತಿ ಅಪ್ಪಂಗೆ, ಅಪ್ಪ ಇದೊಂದು ಯಾವುದೋ ಒಂದು ಕಾಂಪೋಸಿಷನ್, ಯಾವುದೋ ಒಂದು ಕೃತಿ, ನನಗೆ ನೆನಪಿಲ್ಲ, ಇದು ನೀನು ಹೇಗೆ ನುಡಿಸ್ತೀಯ ಅಂತ ತೋರಿಸ್ಲಾ ಅಂತ ಕೇಳಿದ್ದೀನಿ. ಅವರು ಏನೋ ತಮಾಷೆ ಮಾಡ್ತಾಳೆ, ಆಡ್ಕೊಳ್ತಾಳೆ ಅನ್ಸುತ್ತೆ
ಅಂತ ಅಂದ್ಕೊಂಡು ಏನೋ ಸುಮ್ಮನೆ ತುತ್ತು 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 ಅಂತೇನೋ ಮಾಡ್ಬಿಟ್ಟು ತೋರಿಸ್ತಾಳೆ ಮೋಸ್ಟ್ಲಿ ಅಂತ ಅಂದ್ಕೊಂಡ್ರು. ಆಮೇಲೆ ಆ ಒಂದು ಕೃತಿಯ ಒಂದು ಪಲ್ಲವಿ ಚಿಟ್ಟೆ ಸ್ವರ ಎಲ್ಲ ನುಡಿಸ್ ತೋರಿಸಿದ್ದೀನಿ. ಅವ್ರಿಗೆ ಗೊತ್ತೇ ಇಲ್ಲ ನಾನಿಷ್ಟು ನುಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಥವಾ ನೋಡಿ ಕಲ್ತಿದ್ದೀನಿ ಅನ್ನೋಂಥದ್ದು. ಸೊ ಅವರಿಗೆ ಹಿ ವಾಸ್ ಕ್ವೈಟ್ ಶಾಕ್ಡ್. ಅದಾದಮೇಲೆ ಹಿ ವಾಸ್ ವೆರಿ ಹ್ಯಾಪಿ. ಬಟ್ ಅದೇ ಟೈಮಲ್ಲಿ ಒಂದು ನನಗೆ ಕೂಡಿಸಿ ಇದನ್ನು ಹೇಗೋ ನಿನಗೆ ಹೇಗೆ ಇಷ್ಟ ಆಗುತ್ತೋ ಕಲ್ತ್ಕೋಬೇಡ ಅಂತ ಹೇಳಿಬಿಟ್ಟು ಸರಳೆ ವರಸೆಯಿಂದ ಸ್ಟಾರ್ಟಿಂಗಿಂದ ಪ್ರಾಕ್ಟೀಸ್ ಮಾಡಿಸಿ ನನಗೆ ಒಂದು ಕರೆಕ್ಟ್ ರೀತಿಯಲ್ಲಿ ಅಭ್ಯಾಸ ಆಗಬೇಕು ಇದು ಅಂತ ಅಲ್ಲಿ ಕೂಡ ನನಗೆ ಗೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೊಳಲು ವಾದನದಲ್ಲಿ. ಸೊ ಅದು ಇವತ್ತು ಇಟ್ಸ್ ಬೀನ್ ಮೈ ಕಂಪ್ಯಾನಿಯನ್. ಕೊಳಲು ಅನ್ನೋಂಥದ್ದು ನನಗೊಂದು ನನ್ನ ಎರಡನೇ ಧ್ವನಿ ಆಗಿದೆ. ನನ್ನ ವೋಕಲ್ ಕಾರ್ಡ್ಸ್ ಜೊತೆ ಕೊಳಲು ಕೂಡ ಸೇರಿಕೊಂಡು ನನಗೆ ನನ್ನ ಅನುಭವ ಏನಿದೆ ಸಂಗೀತದ ಒಂದು ಜರ್ನಿಯಲ್ಲಿ ಅದನ್ನ ಇನ್ನೂ ಹೆಚ್ಚಾಗಿ ಸುಂದರವಾಗಿ ಮಾಡಿಸಿದೆ. ಬೇಸಿಕ್ಸ್ ಕಲ್ತಾದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ಬೇರೆ ಥರದ ಗುರುಗಳು ಬೇಕಾಗ್ತಾರೆ ನಮಗೆ. ಅದರಲ್ಲಿ ಪ್ರವೀಣ್ ಡಿರಾ ಅವರ ಹೆಸರು ಕೂಡ ಬರುತ್ತೆ. ಇನ್ಯಾರ್ಯಾರಿದ್ದಾರೆ ಈ ಥರ? ನಾನು ವಿದುಷಿ ಎಚ್ ಗೀತಾ ಅವ್ರ ಹತ್ರ, ವಿದುಷಿ ವಸಂತ ಶ್ರೀನಿವಾಸನ್ ಅವ್ರ ಹತ್ರ, ಆಮೇಲೆ ವಿದ್ವಾನ್ ಡಿ ಎಸ್ ಶ್ರೀವತ್ಸ ಅಂತಿದ್ದಾರೆ, ಯು ನೋ ಹಿಮ್, ಫ್ಯಾಂಟಾಸ್ಟಿಕ್ ಸಿಂಗರ್. ಅವ್ರ ಹತ್ರ ಕೆಲವು ವಿಶೇಷವಾದ ಕೃತಿಗಳನ್ನ ಕಲ್ತ್ಕೊಂಡೆ. ಅದಾದಮೇಲೆ ನನ್ನ ಪುಣ್ಯ ಅಂತಲೇ ಹೇಳಬೇಕು, ವಿದ್ವಾನ್ ಸೇಲಂ ಸುಂದರೇಶನ್ ಸರ್ ಅವರ ಭೇಟಿ ಆಯಿತು. ಅಪ್ಪನಿಗೆ ಅವರು ರಾಮಕೃಷ್ಣ ಆಶ್ರಮದಲ್ಲಿ ಹಿ ವಾಸ್ ಅ ಡಿವೋಟಿ ಆಫ್ ರಾಮಕೃಷ್ಣ ಪರಮಹಂಸ. ಅವ್ರ ಹತ್ರ ಕಲ್ತಿದ್ದು ಮ್ಯೂಸಿಕ್ ಮಾತ್ರ ಅಲ್ಲ, ಸಂಗೀತ ಮಾತ್ರ ಅಲ್ಲ, ಅವರ ಆರ್ಟ್ ಆಫ್ ಲಿವಿಂಗ್ ಕೂಡ ನನಗೆ ಎಷ್ಟೊಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಹೇಳ್ಕೊಟ್ರು. ಅಂದರೆ ಯಾವ ಥರ ಫಿಲಾಸಫೀಸ್ ಬಿಹೈಂಡ್ ಮ್ಯೂಸಿಕ್, ಹೇಗೆ ಒಂದು ಸಂಗೀತ ಅನ್ನೋಂಥದ್ದನ್ನ ನಾವೆಷ್ಟು ಟ್ರಾನ್ಸ್ಪರೆಂಟಾಗಿ ಅದನ್ನು ನಮ್ಮ ಮೂಲಕ ಅದು ಆಚೆ ಬರೋದಕ್ಕೆ ಹೇಗೆ ನಾವು ಅನುಕೂಲ ಮಾಡಿಕೊಡ್ಬೇಕು, ಹೇಗೆ ನಮ್ಮ ಮನಸ್ಥಿತಿ ಇಟ್ಕೋಬೇಕು, ಹೇಗೆ ಒಂದು ರಾಗ ಅಂತ ಒಂದಿದ್ರೆ ಅದು ನಮ್ಮನ್ನ ಆವರಿಸ್ಕೊಳ್ಬೇಕು, ಅದಕ್ಕೆ ನಾವು ಎಷ್ಟು ಕ್ಲೀನಾಗಿರಬೇಕು ಇಂಟರ್ನಲ್ಲಿ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನಮ್ಮ ಮ್ಯೂಸಿಕಲ್ ಎಬಿಲಿಟೀಸ್ ಏನಿದೆ, ಬರೀ ಅದನ್ನು ಆಚೆ ಕಡೆ ತೋರಿಸೋವಂಥದ್ದು ಮಾತ್ರ ಅಲ್ಲ ಸಮಾಚಾರ. ಅದರಲ್ಲಿ ಎಷ್ಟು ಡೆಪ್ತ್ ಇದೆ, ಅದನ್ನು ಹೇಗೆ ಫಸ್ಟ್ ನಾವು ಅನುಭವಿಸ್ಬೇಕು, ಆ್ಯಂಡ್ ಬಿಕಮ್ ಎನ್ ಇನ್ಸ್ಟ್ರೂಮೆಂಟ್ ಫಾರ್ ದ ಮ್ಯೂಸಿಕ್ ಟು ಫ್ಲೋ ಔಟ್ ಆಫ್ ಅಸ್ ಅನ್ನೋ ರೀತಿ ಅವ್ರು ಇದನ್ನೆಲ್ಲ ಡೈರೆಕ್ಟಾಗಿ ನನಗೆ ಈ ಥರ ಹೇಳ್ದೇ ಇದ್ರೂ ಅವ್ರು ಇರೋ ರೀತಿಯಿಂದ ನಾನು ಅದನ್ನ ಕಲ್ತ್ಕೊಂಡೆ. ಅವ್ರು ಹೇಗೆ ಸಂಗೀತನ ಪೂಜಿಸ್ತಾರೆ ಅನ್ನೋದನ್ನ, ಆ್ಯಂಡ್ ಅವ್ರ ಕಣ್ಣಲ್ಲಿ ಹೇಗೆ ಬೆಳಕು ಬರೋದು ಒಂದು ರೀತಿ, ಯಾವುದೋ ಒಂದು ಕೃತಿ ಬಗ್ಗೆ, ಒಂದು ರಾಗದ ಬಗ್ಗೆ ಮಾತಾಡಬೇಕಂದ್ರೆ ಅವ್ರ ಜೊತೆ ನಾನು ನೊಟೇಷನ್ ರೈಟಿಂಗ್ ಮಾಡೋದಕ್ಕೆ ಕೂತ್ಕೋತಾ ಇದ್ದೆ. ಕೆಲವು ಬಹಳ ಬಹಳ ವಿಶೇಷವಾದ ತ್ಯಾಗರಾಜ ಕೃತಿಗಳಾಗಿರ್ಬೋದು, ಎಷ್ಟೊಂದು ಆ ಥರ ಬಹಳಷ್ಟು ವಾಗ್ಗೇಯಕಾರರುಗಳ ಕಾಂಪೋಸಿಷನ್ಗಳನ್ನ ನನಗೆ ಅವರು ಹೇಳ್ಕೊಟ್ಟಿದ್ದಾರೆ. ಅದನ್ನ ಕಲಿಯೋ ಒಂದು ಭಾಗ್ಯ ನಂದಾಗಿದೆ. ಸೊ ಅದು ಎಂಟೈರ್ ಪ್ರಾಸೆಸ್ಸಲ್ಲಿ ಅವರು ಸ್ಪಿರಿಚುವಲಿ ಏನು ಒಂದು ದಾರಿಯನ್ನು ಕಂಡುಕೊಂಡು ಬಂದಿದ್ದಾರೆ. ಹಿ ವಾಸ್ 80 when I found him. ಆಯ್ತಾ? ಸೊ ಎಷ್ಟು ಎಕ್ಸ್ಪೀರಿಯನ್ಸ್, ಲೈಫ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಹಳೇ ಜೀವ ಅದು. ಹೌದು, ಕಲ್ಚರ್ಡ್, ಮೆಚೂರ್ಡ್, ಅಬ್ಸಲ್ಯೂಟ್ಲಿ ರಿಫೈನ್ಡ್. ಹಿ ಯೂಸ್ ಟು ಬಿ ಅ ಬ್ಯಾಂಕ್ ಮ್ಯಾನೇಜರ್ ಕರೂರ್ ವೈಶ್ಯ ಬ್ಯಾಂಕಲ್ಲಿ. ಹಾಗೆ ಅವ್ರು ಬಂದಿದ್ದು ಬ್ಯಾಂಗ್ಳೂರ್ಗೆ, ಸೇಲಂನವರು. ಇಲ್ಲಿ ಬಂದು ಕನ್ನಡ ಕಲ್ತ್ಕೊಂಡು, ಕನ್ನಡ ಬರೆಯೋದು ಓದೋದು ಎಲ್ಲ ಕಲ್ತ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ಗೂ ಕನ್ನಡದಲ್ಲಿ ನೊಟೇಷನ್ ಬರ್ಕೊಡೋರು, ಬರೀ ಸಂಗೀತದ ವಿಷಯದಲ್ಲ. ಆಮೇಲೆ ಅವ್ರು ಬೆಳಗ್ಗೆ 4 ಗಂಟೆಗೆ ಎದ್ದರೆ ನಾನು 5 ಗಂಟೆ ಕ್ಲಾಸ್ಗೆ ಹೋಗ್ತಿದ್ದೆ. ಅವ್ರದ್ದೊಂದು ಚಿಕ್ಕ ಪುಟಾಣಿ ಪೋರ್ಟಬಲ್ ಕಿಚನ್ ಇತ್ತು, ಅದ್ರಲ್ಲಿ ಕಾಫಿ ಮಾಡ್ಕೊಡೋರು ನನಗೆ ಮಾಡಿ. ಅಷ್ಟೊತ್ತಿಗೆ ಅವ್ರು ಆಲ್ರೆಡಿ ಅವ್ರು ಇದ್ದಿದ್ದು ಸ್ಪೇಸ್ನೆಲ್ಲ ಕ್ಲೀನೆಲ್ಲ ಮಾಡಿ, ಗುಡಿಸಿ ಎಲ್ಲ ಮಾಡಿ, ಒಂದು ರೌಂಡ್ ಮೆಡಿಟೇಷನ್ ಮಾಡಿ ರೆಡಿಯಾಗಿರೋರು. ಆಮೇಲೆ ನಾನು ಹೋದ್ಮೇಲಿಂದ ಫಸ್ಟು AIR ಅಲ್ಲಿ ಯಾವ ಕಲಾವಿದರ ಪರ್ಫಾರ್ಮೆನ್ಸ್ ಇದೆ ಅವತ್ತು ಅದನ್ನು ಹಿಂದಿನ ದಿನಾನೇ ಡೈರಿಯಲ್ಲಿ ಬರ್ಕೊಂಡಿರೋರು, ಅದನ್ನು ಕೇಳಿಸ್ಕೊತಿದ್ವಿ. ಆಮೇಲೆ ತುಂಬ ಚೆನ್ನಾಗಿರೋ ಒಂದು ಕಾರ್ಯಕ್ರಮ ಆಯಿತು ಅಂತಂದರೆ ಆ ಒಂದು ಕಲಾವಿದರ ನಂಬರ್ ತೊಗೊಂಡು ಅವ್ರಿಗೆ ಫೋನ್ ಮಾಡೋರು, ತುಂಬ ಚೆನ್ನಾಗಿತ್ತು ಇವತ್ತು. ಯಾರು ಮಾಡ್ತಾರದನ್ನ? ಹಂಗಂದ್ರೆ ಈ ಥರ ಎಷ್ಟೊಂದು ವಿಷಯ, ಅಷ್ಟು ಒಂದು ಓಪನ್ ಹಾರ್ಟೆಡ್ ಆಗಿರೋ ಒಂದು ಹೀಗಿರಬೇಕು ಅಂತ ಒಂದು ಯಂಗ್ ಅಡಾಲೆಸೆಂಟ್ ಒಂದು ಹುಡುಗಿಗೆ ಈ ಥರ ಎಕ್ಸಾಂಪಲ್ಸ್ ಬೇಕು ಅಲ್ವಾ? ವೇರ್ ಎಲ್ಲದಕ್ಕೂ ನಾವು ಓಪನ್ ಆಗಿರಬೇಕು, ಸುತ್ತಮುತ್ತಲೂ ಇರೋ ಎಲ್ಲ ಒಳ್ಳೆಯದನ್ನು ಅಪ್ರಿಷಿಯೇಟ್ ಮಾಡಬೇಕು. ತುಂಬ ಬಿಗಿಯಾಗಿ ಹಿಡ್ಕೊಂಡು ಕನ್ಸ್ಟ್ರಿಕ್ಟೆಡ್ ಸ್ಪೇಸಸಲ್ಲಿ ಇರೋ ಅವಶ್ಯಕತೆ ಇಲ್ಲ ಅಂತ. ನನ್ನ ಹತ್ರ ಅವ್ರು ಭಾವಗೀತೆಗಳು ಹಾಡಿಸ್ತಿದ್ರು, ಗಜಲ್ಗಳು ಹಾಡ್ಸೋರು. ನಾನು ಸ್ಕೂಲಲ್ಲೆಲ್ಲ ಅವಾಗ
ಕಾಂಪಿಟೇಷನ್ಸ್ ಅದು ಇದು ಅಂತ ಬೇರೆ ರೀತಿಯ ಎಲ್ಲ ಸಂಗೀತಕ್ಕೆ ನಾನು ಎಕ್ಸ್ಪೋಸ್ ಆಗಿರೋದ್ರಿಂದ ಅದನ್ನು ಹಾಡಿಸೋರು. ಅಟ್ ದ ಸೇಮ್ ಟೈಮ್ ಕರ್ನಾಟಿಕ್ ಸಂಗೀತ ಅಂತ ಬಂದರೆ ಅದಾಗಿರಬೇಕು, ಅದಕ್ಕೆ ಅದೇ ರೀತಿ ತಯಾರಿ ಬೇಕು ಅಂತ. ಸೊ ಇದು ನನ್ನ ಮನಸ್ಸನ್ನು ಬಹಳ ಬೇರೆ ಬೇರೆ ರೀತಿಗಳಲ್ಲಿ ಒಂಥರ ಓಪನ್ ಆಯಿತು ಇದನ್ನು ನೋಡಿ. ಕೇಳಿದ ಫಸ್ಟ್ ಗಜಲ್ ಯಾವುದು? 2-3 ಆ್ಯಕ್ಚುಲಿ. ಕೆಲವು ಗುಲಾಮ್ ಅಲಿ ಅವ್ರ ಗಜಲ್ಗಳು ಮತ್ತು ಹರಿಹರನ್ ಅವ್ರದ್ದು. दुख की लहर ने छेड़ा होगा, दुख की लहर ने छेड़ा होगा, याद ने कंकर फेंका होगा, दुख की लहर ने छेड़ा होगा, याद ने कंकर फेंका होगा, दुख की लहर ने छेड़ा होगा. ವೆರಿ ನೈಸ್, ವೆರಿ ನೈಸ್. ಇದರ ಕೇಳ್ಕೊಂಡು ಕುತ್ಕೊಂಡ್ಬಿಡ್ತೀನಿ ನಾನು ಬಿಟ್ರೆ. ಸೊ ನಾನು ಯಾಕೆ ಇದ್ರ ಬಗ್ಗೆ ಕೇಳಿದೆ ಅಂದರೆ, ಒಂದು ಕಡೆ ಸುಂದರೇಶನ್ ಸರ್ ಜೊತೆಗೆ ಆದ ನಂತರ ಮುಂದೆ ಸಿಕ್ಕಂಥ ಗುರುಗಳು ಯಾರು? ಆವಾಗಲೇ ಬಂದಿತ್ತು ಹೆಸರು. ಪ್ರವೀಣ್ ಡಿ ರಾವ್ ಅವರು. ಪ್ರವೀಣ್ ಅವರು ಮತ್ತು ಅಪ್ಪ ಒಂದೇ ಟೈಮಲ್ಲಿ US ಅಲ್ಲಿ ಟೂರ್ ಇತ್ತು ಅವ್ರದ್ದು. ಅವಾಗ ಮೀಟ್ ಆಗಿದ್ರು. ಆಮೇಲೆ ಅವರು ಮತ್ತೆ ಬರೆದಿದ್ರು ನಂಗೆ, ಆರ್ಕುಟಲ್ಲಿ ಅವಾಗ ಮೆಸೇಜ್ ಮಾಡಿದರು. ವಿ ಸ್ಪೋಕ್ ಆ್ಯಂಡ್ ಆಮೇಲೆ ಎಷ್ಟು ವರ್ಷ ಆಯಿತು ಆ್ಯಂಡ್ ಯು ಹ್ಯಾವ್ ಗ್ರೋನ್ ಸೋ ಮಚ್ ಅಂತೆಲ್ಲ ಮಾತಾಗಿ, ಆಮೇಲಿಂದ ಒಂದು ಕ್ಲಾಸಿಕಲ್ ಡಿವೋಷ್ನಲ್ ಒಂದು ಪ್ರಾಜೆಕ್ಟ್ಗಾಗಿ ಪ್ರಭಾತ್ ಸ್ಟುಡಿಯೋದಲ್ಲಿ ಅಪ್ಪನಿಗೆ ಹುಷಾರಿಲ್ಲ ಅಂತ ನನಗೆ ಫ್ಲೂಟ್ ನುಡ್ಸೋದಕ್ಕೆ ಟೆಂಪ್ ಮಾಡೋದಕ್ಕೆ ಕರೆದಿದ್ರು. ಓಕೆ, ಸಬ್ಸ್ಟಿಟ್ಯೂಟಾಗಿ ಹೋಗಿದ್ದೆ ನಾನು. ಅಲ್ಲಿ ಇವರೆಲ್ಲ ದಿಗ್ಗಜರು ಸಿಕ್ಕಿದ್ರು. ರೆಕಾರ್ಡಿಂಗ್ ಇಂಡಸ್ಟ್ರಿದಲ್ಲಿ ವರ್ಷಾನ್ಗಟ್ಲೆಯಿಂದ ನುಡ್ಸ್ಕೊಂಡು ಬಂದಿರುವಂತಹ ಕಲಾವಿದರು. ಪ್ರವೀಣ್ ಅವರಿದ್ದಾರೆ, ಅಲ್ಲಿ ಪ್ರಮತ್ ಅವರಿದ್ದಾರೆ, ಗುರುಮೂರ್ತಿ ಅವರಿದ್ದಾರೆ ಮೃದಂಗ, ಹಲವಾರು ಗುರುಮೂರ್ತಿ ವೈದ್ಯ ಅವ್ರ ತಬ್ಲಾ ಪ್ಲೇಯರ್ ಜಿ ಗುರುಮೂರ್ತಿ ಅಂತ. ಅವ್ರು ಆ್ಯಕ್ಚುಲಿ ನನ್ನ ಗಾಯನ ಸಮಾಜ ಮೊದಲನೇ ಕಚೇರಿ ಆಯ್ತಲ್ಲ, ಅವರು ನುಡಿಸಿದ್ದು. ಸೊ ಇವರೆಲ್ಲ ಎಷ್ಟೋ ವರ್ಷಗಳಿಂದ ರೆಕಾರ್ಡಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಬಂದಿರೋರು. ಅವ್ರ ಜೊತೆ ನಾನು ಅವಾಗ ತಾನೇ ಫ್ಲೂಟ್ ಬೇರೆ ನುಡಿಸ್ತಾ ಇನ್ನು ಅಪ್ಪನ ಜೊತೆ ಕಚೇರಿಗಳಲ್ಲಿ ನುಡಿಸಿದ್ದೆ. ದೆನ್ ಡೈರೆಕ್ಟ್ ಐ ಜಂಪ್ಡ್ ಇನ್ ಟು ರೆಕಾರ್ಡಿಂಗ್ ಸೆಷನ್ಸ್. ಸೊ ಹೀ ಈಸ್ ಮೈ ಮೆಂಟರ್ ಆನ್ ಮೆನಿ ಲೆವೆಲ್ಸ್. ಹಾಡೋದು, ಫ್ಲೂಟ್ ನುಡ್ಸೋದು, ಆ್ಯಂಡ್ ಇನ್ ವೇರಿಯಸ್ ಪ್ಲ್ಯಾಟ್ಫಾರ್ಮ್ಸ್ ಆಫ್ ಮ್ಯೂಸಿಕ್, ನಾಟ್ ಜಸ್ಟ್ ಕ್ಲಾಸಿಕಲ್, ಕಾಂಟೆಂಪ್ರರಿ ಇರ್ಬೋದು, ಮಾಡರ್ನ್ ಇರ್ಬೋದು. ಆ್ಯಕ್ಚುಲಿ ಅರೌಂಡ್ 2000ಸ್ನಲ್ಲಿ ಸೀರಿಯಲ್ಗೆ ಒಂದೊಳ್ಳೆ ಹಾಡಬೇಕು ಅಂದರೆ ಟಕ್ಕನ್ ನಾಪ್ಕಕ್ಕೆ ಬರ್ತಾ ಇದ್ದಿದ್ದೆ ಪ್ರವೀಣ್ ಡಿ ರಾವ್. ಈಗಲೂ ಕೂಡ ಅದೊಂದು ಅವ್ರದ್ದು ಒಂದು ಸ್ಪೆಷಲ್ ಒಂದು ಮ್ಯಾಜಿಕ್ ಇಟ್ಟಿದ್ದಾರೆ ಅವರು. ಅವ್ರ ಕೈಯಲ್ಲಿ ಚೆನ್ನಾಗಿ ಬರುತ್ತೆ ಎಲ್ಲ. ಸೊ ರೆಕಾರ್ಡಿಂಗ್ಗೆ ಇಂಟ್ರಡ್ಯೂಸ್ ಮಾಡಿಸಿ ಹಾಡಿಸಿ ಒಂದಿಷ್ಟು ಸೀರಿಯಲ್ಗಳ ಹಾಡನ್ನು ಕೂಡ ಫೇಮಸ್ ಮಾಡಿದ್ರು. ಅದರಲ್ಲಿ ಒನ್ ಆಫ್ ಮೈ ಪರ್ಸ್ನಲ್ ಫೇವ್ರೇಟ್ಸ್ ಇಸ್ ಮಗಳು ಜಾನಕಿ. ಆ ಹಾಡು ಇನ್ನೂ ನಮ್ಮ ಮನಸ್ಸಿನಲ್ಲಿ, ಕಿವಿನಲ್ಲಿ ಗುನ್ಗುನಾಯಿಸ್ತಾ ಇರುತ್ತೆ. 1-2 ಲೈನ್ ನಮಗೋಸ್ಕರ. ಸೇರಬಹುದೇ ನೀನು ದಾರಿ ಮುಗಿಯದೆ, ಹೊನ್ನು ದೊರೆಯಬಹುದೇ ಹೇಳು ಮಣ್ಣ ಬಗೆಯದೆ, ಬಾಳದಾರಿಯಲ್ಲಿ ഇരുಳು ಕವಿದ ಹೊತ್ತಲಿ, ಪ್ರೀತಿ ಕಣ್ಣು ತೆರೆದ ದೀಪ ಮಗಳು ಜಾನಕಿ,
ಮಗಳು ಜಾನಕಿ. ಗೂಸ್ ಬಂಪ್ಸ್. ಯಾ, ಇವನ್ ಐ ಗೆಟ್ ಗೂಸ್ ಬಂಪ್ಸ್ ವೆನ್ ಐ ಸಿಂಗ್ ದಿಸ್, ಬಿಕಾಸ್ ಇದು ಬಹಳಷ್ಟು ರೀತಿಯಲ್ಲಿ ಎಲ್ರಿಗೂ ತಟ್ಟತ್ತೆ, ಎಲ್ರನ್ನೂ ತಟ್ಟತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಅನ್ವಯ ಮಾಡ್ಕೋತಾರೆ ಅಲ್ವಾ ಈ ಹಾಡು ಕೇಳಿದಾಗ. ಅವ್ರವ್ರ ಲೈಫಲ್ಲಿ ಏನೇನು ಅವ್ರು ಕಂಡಿರ್ಬೋದು ಎಲ್ಲ. ಸೊ ಸೀರಿಯಲ್ಲು ಇದರಲ್ಲೆಲ್ಲ ಹಾಡುಗಳು ಕೇಳಿಬರುತ್ತೆ. ಸಿನಿಮಾನಲ್ಲೂ ಕೂಡ ಸಿಕ್ಕಾಪಡೆ ಪಾಪ್ಯುಲರ್ ಆಗುತ್ತೆ. ದಟ್ ಈಸ್ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್. ಆ ಹಾಡಿನ ಡಾರ್ಲಿಂಗ್ ಕೃಷ್ಣ ಅಂತ ಬೇರೆ ಹೆಸರು ಬಂದ್ಬಿಡ್ತು ಅವ್ರಿಗೆ, ಮೈ ಗುಡ್ ಫ್ರೆಂಡ್. ಸೊ ಡಾರ್ಲಿಂಗ್ ಡಾರ್ಲಿಂಗ್ ಹಾಡು ಸಿನಿಮಾನಲ್ಲಿ ಕಂಡಂಥ ಸಕ್ಸಸ್ಸು. ಅದು ಯಾವ ಥರದ್ದೊಂದು ಹೊಸ ಪರ್ಸ್ಪೆಕ್ಟಿವ್ ತಂದುಕೊಡ್ತು ನಿಮಗೆ? ನನಗೆ ಆ ಹಾಡು ಹಾಡೋದೇ ಒಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಿಕಾಸ್ ಆಫ್ ದ ಲ್ಯಾಂಗ್ವೇಜ್ ಏನಿದೆ, ಅದರ ಡೈಲೆಕ್ಟ್ ಏನಿದೆ, ಏನು ನಿಂಗ್ಯಾಕ್ ಏನು ನಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಅಂತಿದೆ ಅಲ್ಲಿ, ಆಯಿತಾ. ಅದೆಲ್ಲ ಒಂದಷ್ಟು ಬೇರೆ ಡೈಲೆಕ್ಟಲ್ಲಿ ಹಾಡೋದು, ಮತ್ತು ವಾಯ್ಸ್ ಪ್ರೊಡ್ಯೂಸ್ ಮಾಡೋ ರೀತಿ, ಒಂದು ಆ್ಯಟಿಟ್ಯೂಡ್ ಏನಿದೆ, ಅದೆಲ್ಲ ಹೊಸ ರೀತಿ ಆಗಿತ್ತು ನನಗೆ. ಒಂದು ವಿಚಾರ ನಾಪಕಕ್ಕೆ ಬರುತ್ತೆ ನನಗೆ. ಗುರುಕಿರಣ್ ಅವ್ರು ಹೋಗ್ಬಿಟ್ಟು ಸಿ ಅಶ್ವಥ್ ಅವ್ರನ್ನ ಕೇಳ್ತಾರಂತೆ, ಸರ್ ಕೆಂಚಾಲು ಮಂಚಾಲು ಹೆಂಗೋರ್ಲ ನಿಂಡವುಗಳು ಈ ಹಾಡು ಹಾಡಿ ಅಂತ. ಇದು ಯಾವ್ದ್ರಿ ಇದು, ಹಿಂಗಿದೆ ಸಾಹಿತ್ಯ ಅಂತ ಬೈತಾರಂತೆ. ಅದಾದ್ಮೇಲೆ ಭಾಳ ಗ್ರೇಸ್ಫುಲ್ ಆಗಿ ಅದನ್ನು ಒಪ್ಕೊಂಡು ಮಾಡ್ತಾರೆ. ಸೊ ಇದನ್ನ ಅಶ್ವಥ್ ಅವ್ರ ಬಾಯಲ್ಲಿ ಕೇಳೋದೇ ಒಂಥರ ಡಿಫ್ರೆಂಟ್ ಆಗಿತ್ತು, ಎಕ್ಸಾಟಿಕ್ ಆಗಿರತ್ತದು. ಹಂಗಂದ್ರೆ ಇಟ್ಸ್ ಅ ನ್ಯೂ ಸೌಂಡಿಂಗ್ ಆಲ್ ಟುಗೆದರ್ ಅಲ್ವಾ? ಅದೇ ಥರ ನನಗೆ ಯಾವಾಗಲೂ ಒಂಥರ ದೇವ್ರ ಕೃತಿ, ದೇವ್ರ ನಾಮ, ದಾಸರ ಪದ ಈ ಥರದ್ದು, ಅಥವಾ ಕರ್ನಾಟಿಕ್ ಕ್ಲಾಸಿಕಲ್ಲು ಈ ಥರ ಕೇಳ್ತಾ ಇದ್ದಂಥ ವಾರಿ ಬಾಯಲ್ಲಿ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ಈಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೌದು, ನನಗೂ ಕೂಡ ಎಲ್ಲದರಲ್ಲೂ ಏನೋ ಒಂದು ಹೊಸ ರೀತಿಯ ಒಂದು ಅನುಭವ ಇರುತ್ತೆ. ಅದೇ ಹಾಡು ನಾನು ಇನ್ನೊಂದು 100 ಹಾಡ್ತೀನಿ, ಅದರದ್ದೇ ಕಾನ್ಸರ್ಟ್ ಮಾಡ್ತೀನಿ ಅಂತ ಇಲ್ಲದೇದ್ರೂ ಅದೊಂದು ಎಕ್ಸ್ಪೀರಿಯನ್ಸ್ ನನಗಿದೆ. ಅದೊಂದು ರೀತಿ ಕಲಿಯಕ್ಕೆ ಸಿಕ್ತು. ಇದು ಇಟ್ಸ್ ನಾಟ್ ಈಸಿ. ಒಂದು ಲೈನ್ ನಮಗೋಸ್ಕರ. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್, ನಿನ್ಯಾಸಕ್ ನನ್ ದ್ವಾಸೆ ಉಯ್ಯ ಯಾಕ್ಲ ಇಂತ ಹಾಡು, ಐಸಲ್ಲೈಸಿಟ್ ನೋಡು ಈಟೋತ್ನಲ್ಲ ಮೂಡು, ವಿಂಡೋಸ್ ಕ್ಲೋಸಿಂಗ್ FM ಪ್ಲೇಯಿಂಗ್ ಯು ಮೀ ಯು ಕಾರಲ್ಲಿ ಸ ಸ ಸ ಸ ನಿ ಸ ಗ ಮ ಸ ಸ ಸ ಗ ಮ ಗ ನಿ ಸ. ದಟ್ಸ್ ವಾರಿ ಫಾರ್ ಯು. ಸೊ ಈ ಥರ ಸುಮಾರಷ್ಟು ಹಾಡುಗಳು ಪಾಪ್ಯುಲರ್ ಆಗುತ್ತೆ. ತೆಲುಗುನಲ್ಲೂ ಕೂಡ ಹಾಡ್ತೀರ ಸಂದೀಪ್ ಚೋಟಾಗೆ. ಬಟ್ ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದಂಗೆ ವಾರಿ ಅಪ್ಸ್ಕಾಂಡಿಂಗ್, ಯಾರಿಗೂ ಸಿಗ್ತಾ ಇಲ್ಲ. ಎಲ್ಲಿ ಹೋದ್ಲು ವಾರಿ? ನನಗೆ ಬಹಳ ಚಿಕ್ಕ ವಯಸ್ಸು ಇದ್ದಾಗಿಂದಲೂ ಮನೇಲಿ ಎವ್ರಿ ಡೇ ಕ್ಯಾಸೆಟ್ ಓಡತ್ತೆ. ಅದು ಯಾವ ಥರ ಸಂಗೀತ ಅಂತಂದರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಇರ್ಬೋದು, ಭಾವಗೀತೆ ಇರ್ಬೋದು, ಫ್ಯೂಷನ್ ಇರ್ಬೋದು. ಅವಾಗ ನಮ್ಗೆ ಯಾವುದಕ್ಕೆ ಆಕ್ಸೆಸ್ ಇತ್ತು? ಶಕ್ತಿ, ಜಾನ್ ಮೆಕ್ಲಾಫ್ಲಿನ್, ಎಲ್ ಶಂಕರ್, ಇಂಥದ್ದೆಲ್ಲನೂ ಪ್ಲೇ ಆಗೋದು ಮನೇಲಿ. ಸೊ ದೆರ್ ವಾಸ್ ನೋ, ಐ ಥಿಂಕ್ ಐ ವಾಸ್ ರಿಯಲಿ ಲಕ್ಕಿ. ಆ ಥರ ಒಂದು ಒಂದು ವೇರಿಡ್ ಸ್ಪೆಕ್ಟ್ರಮ್ ಆಫ್ ಮ್ಯೂಸಿಕ್ ಲಿಸ್ನಿಂಗ್ ನನಗೆ ಸಿಕ್ಕಿದ್ದು. ಸೊ ಅದರಿಂದ ನನಗೆ ಒಂದು ಹೊಸ ಏನೋ ಒಂದು ಆ್ಯಕ್ಟಿವಿಟಿ ಬೆಳ್ಕೊಳ್ತು ನನಗೆ. ಏನಂದರೆ ಇದನ್ನೆಲ್ಲ ಇವಾಗ ನಾನು ಮ್ಯೂಸಿಕ್ ಕ್ಲಾಸಲ್ಲಿ ಕಲಿದೇ ಇರೋವಂಥ ಸಂಗೀತ ಇದೆಲ್ಲ. ಸೊ ಇದನ್ನು ಕೇಳಿಸ್ಕೊಂಡು ನಾನು ಏನು ಮಾಡ್ತೀನಿ, ಒಂದು ಬುಕ್ಕೋ ಅಥವಾ ಒಂದು ರಟ್ಟೋ ಏನೋ ಹಿಡ್ಕೊಂಡು ನೊಟೇಷನ್ ಬರೆಯೋದು. ಯಾವುದೋ ಒಂದು ಆಲ್ಬಮ್ ಕೇಳಿದರೆ ಅದರದ್ದು ನೊಟೇಷನ್, ಅದರದ್ದು ಶ್ರುತಿ ಏನು ಅಂತ ಕಂಡು ಹಿಡ್ಕೊಂಡು, ಸಾ ಎಲ್ಲಿದೆ ಅಂತ ನೋಡಿಕೊಂಡು, ಯಾವ ರಾಗ ಥರ ಕೇಳುತ್ತೆ ಅದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಏನೇನು ಸ್ವರಸ್ಥಾನ ಇದೆ, ಏನು ಇಂಟರ್ವಲ್ಸ್ ಇದೆ ನೋಡಿಕೊಂಡು, ತಾಳಕ್ಕೆ ಯಾವ ಟೈಮ್ ಸೈಕಲ್ ಇದೆ. ಇದು ನನ್ನ ಪರ್ಸ್ನಲ್ ಲರ್ನಿಂಗ್ ಆ್ಯಕ್ಟಿವಿಟಿ ಆಗಿತ್ತು. ಗೇಮ್ ಥರ ಶುರುವಾಯಿತು. ಇವತ್ತಿಗೂ ನಾನು ಅದೇ ನಡೆಸ್ಕೊಂಡು ಹೋಗ್ತಿರೋದು. ಏನು ಕೇಳಿಸ್ಕೊಂಡು ಆ ಸಂಗೀತನ ಅರ್ಥ ಮಾಡಿಕೊಂಡು, ಅದರಲ್ಲಿ ಏನೇನು ಸ್ವರಸ್ಥಾನ ಇದೆ, ಹೇಗೆ ಎಲ್ಲೆಲ್ಲಿ ಏನೇನಿದೆ, ಅದರ ಸ್ವರೂಪ ಏನು, ಎಲ್ಲಿ ಇಂಟರ್ವಲ್ ಇದೆ, ಫ್ರೇಸಿಂಗ್ ಹೇಗಿದೆ, ಆ ತಾಳದ ಚೌಕಟ್ಟಿನಲ್ಲಿ ಹೇಗಿದೆ, ರಾಗದಿಂದ ಆಚೆ ಹೋಗಿ ಬರೋ ಕೆಲವು, ಇವಾಗ ಎಸ್ಪೆಷಲಿ ಜಾಝ್ ಕಾಂಪೊಸಿಷನ್ಸಲ್ಲಿ ಒಂದೇ ರಾಗದಲ್ಲಿರಲ್ಲ, ಅದರಲ್ಲಿ ಕಾರ್ಡ್ ಚೇಂಜಸ್ ಅಂತ ಆಗುತ್ತೆ. ಸೊ ಹಾರ್ಮನೀಸ್ ಆರ್ ಹ್ಯಾಪನಿಂಗ್, ಎಷ್ಟೊಂದು ಮೂಮೆಂಟ್ ಆಗ್ತಿದೆ ಆನ್ ಅ ಡಿಫ್ರೆಂಟ್ ಪ್ಲೇನ್. ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಒಂದು ಬೇರೆ ಪ್ರಪಂಚ ಕಾಣಿಸ್ತು ನನಗೆ. ಇಟ್ಸ್ ಲೈಕ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಕಮಿಂಗ್ ಟುಗೆದರ್ ನನಗೆ, ಆಯಿತಾ. ಸೊ
ಅಲ್ಲಿ ಅದರಲ್ಲಿ ಇನ್ನೂ ಆಳವಾಗಿ ಹೋಗ್ತಾ 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 ನಾನು ಅದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಗೆ ನನ್ನ ಧ್ವನಿಯಲ್ಲಿ ಈ ಒಂದು ಸಂಗೀತ ಹಾಡಬೇಕಂದ್ರೆ ಹೇಗೆ ಹಾಡೋದು, ಸ್ವರಗಳನ್ನ ಉಪಯೋಗಿಸ್ಕೊಂಡು ಹಾಡಬೇಕು, ಲಿರಿಕ್ ಇಲ್ಲ, ಬಿಕಾಸ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಮೋಸ್ಟ್ ಆಫ್ ಇಟ್ ಅವಾಗ ಕೇಳ್ತಿದ್ದಿದ್ದು. ಅದನ್ನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದಷ್ಟು ವರ್ಷಗಳ ನಂತರ ಲಂಡನ್ನಲ್ಲಿ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು. ಈ ಥರದ್ದೊಂದು ವಿಡಿಯೋ ಹಾಕಿದ್ದೆ, ಈ ಥರ ಸರ್ಗಮ್ ಯೂಸ್ ಮಾಡ್ಕೊಂಡು, ಸ್ವರ ಯೂಸ್ ಮಾಡಿಕೊಂಡು ಯಾವುದೋ ಒಂದು ಜಾಝ್ ಸೋಲೋ ಹಾಡಿ. ಅವರು ನೀನು ಯೂಜಿನ್ ಸ್ಕೀಫ್ ಅಂತ ಕಂಪೋಸರ್ ಆ್ಯಂಡ್ ಕಂಡಕ್ಟರ್ ಆ್ಯಂಡ್ ಮೆನಿ ಥಿಂಗ್ಸ್. ಅವರು ನೀನು ಇದು ತುಂಬ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ ನಿನಗೆ, ಇದ್ರ ಕಡೆ ಒಲವಿದೆ ಜಾಝ್ ಮ್ಯೂಸಿಕ್ ಕಡೆ ಅಂತೆಲ್ಲ, ಆ್ಯಂಡ್ ನೀನು ಮಾಡ್ತಿರೋದು ಒಂಥರ ಇಟ್ಸ್ ಬ್ರಿಂಗಿಂಗ್ ಟೂ ವರ್ಲ್ಡ್ಸ್ ಟುಗೆದರ್. ತುಂಬ ಕಡಿಮೆ ಜನ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು ಮ್ಯೂಸಿಕಲಿ. ನೀನು ಜಾನ್ ಕೋಲ್ಟ್ರೆ ಎಂದು ಜಾಯಿಂಟ್ ಸ್ಟೆಪ್ಸ್ ಅಂತ ಕಾಂಪೋಸಿಷನ್ ಇದೆ, ಅದನ್ನ ಕೇಳಿರ್ಬೋದು, ಬಟ್ ಕೇಳಿಲ್ಲ ಅಂತಂದರೆ ಅದನ್ನು ಇನ್ನೂ ಡೀಟೇಲಾಗಿ ಕೇಳಿ ಟ್ರೈ ಸಿಂಗಿಂಗ್ ದಟ್ ಸೋಲೋ, ಸ್ಯಾಕ್ಸೋಫೋನ್ ಸೋಲೋ ವರ್ಕ್ ಮಾಡಿದೆ. ಅದನ್ನೊಂದು 200-300 ಸತಿ ಕೇಳಿಸ್ಕೊಂಡೆ, ಏನೂ ಅರ್ಥ ಆಗಲಿಲ್ಲ. ದೆನ್ ದೇರ್ ವಾಸ್ ಅ ಸ್ವೀಟ್ ಸ್ಪಾಟ್. ಅಲ್ಲಿಂದ ಎಲ್ಲ ನನಗೆ ಎಲ್ಲೋ ಒಂದು ಕಡೆ ಪ್ಲೇಸ್ ಮಾಡೋದಕ್ಕಾದರೂ ನನಗೆ ಆಗೋ ಥರ ಒಂದು ಸ್ಥಿತಿಗೆ ಬಂತು ನನ್ನ ಇದು. ಅದಾದಮೇಲೆ ಎಲ್ಲ ನೋಟೇಷನ್ ಬರೆದು ಅದನ್ನು ಹಾಡಿ ಒಂದು ವಿಡಿಯೋ ಹಾಕಿದೆ ಸುಮ್ಮನೆ. ಐ ವಾಸ್ ಜಸ್ಟ್ ಲೈಕ್, ಅದು ನನ್ನ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದ್ದಕ್ಕೆ, ಯು ಶುಡ್ ಪುಟ್ ದಿಸ್ ಔಟ್ ಯಾ, ಏನು ಸುಮ್ಮನೆ ನೀನೊಬ್ಬಳೇ ಮನೇಲಿ ಹಾಡ್ಕೊಂಡ್ರೆ ಇಟ್ ಮೈಟ್ ಬಿ ರಿಯಲಿ ಇನ್ಸ್ಪೈರಿಂಗ್ ಆರ್ ಯೂಸ್ಫುಲ್ ಆರ್ ಇಂಟ್ರೆಸ್ಟಿಂಗ್ ಅಟ್ಲೀಸ್ಟ್ ಅಂತ. ಅದು ತುಂಬ ಕಡೆ ಹೊಟ್ಟೋಯ್ತದು. ಬಿಕಾಸ್ ಇಂಡಿಯನ್ ಸ್ವರಗಳನ್ನು ಯೂಸ್ ಮಾಡಿಕೊಂಡು ಒಂದು ಜಾಝ್ ಸೋಲೋನ ಹಾಡಿರೋದು ಒಂದು ವಿಶೇಷವಾದ ಇದಾಗಿ ಕಾಣಿಸ್ತು ಎಲ್ರಿಗೂ. ಸೊ ಇವಾಗ ವಾರಿ ಅಲಾಂಗ್ ವಿತ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಯು ಆರ್ ಆಲ್ಸೋ ಟ್ರೈಂಗ್ ಟು ಬ್ಲೆಂಡ್ ಸಮ್ ಅಮೌಂಟ್ ಆಫ್ ವೆಸ್ಟರ್ನ್ ಮ್ಯೂಸಿಕ್ ಲೈಕ್ ಜಾಝ್ ಆಗ್ಬೋದು, ಫಂಡಮೆಂಟಲ್ಸ್ ಆಫ್ ಎಲಿಮೆಂಟ್ಸ್ ಆಫ್ ದ ವೆಸ್ಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಆ ಭಾಷೆಯಲ್ಲಿ ನಂಗೆ ಹೇಳಕ್ ಬರ್ದೇ ಹೋದ್ರು. ಇಟ್ಸ್ ಓಕೆ. ಸಿಂಪಲ್ ಆಗಿ ವಾರಿ ಅದನ್ನ ಸ್ಕ್ಯಾಟಿಂಗ್ ಅಂತ ಹೇಳ್ಬೋದಾ? ಸ್ಕ್ಯಾಟಿಂಗ್ ಇಸ್ ಎನ್ ಓಲ್ಡ್ ವರ್ಡ್. ಹಂಗಂದ್ರೆ ಎಲ್ಲಾ ಫಿಟ್ಸ್ಜೆರಲ್ಡ್ ಆ ಥರ ಎಷ್ಟೊಂದು ಇಟ್ಸ್ ಪ್ರಿಟಿ ಮಚ್ ಲೈಕ್ ಅನ್ ಇಂಪ್ರೊವೈಸೇಷನ್. ಬಟ್ ಆ ಲಿರಿಕ್ನ ಯೂಸ್ ಮಾಡಿದೆ, ರ್ಯಾಂಡಮ್ ಸೌಂಡ್ಸ್ನ ಯೂಸ್ ಮಾಡಿ ಒಂದು ಟ್ರಂಪೆಟ್ ಪ್ಲೇಯರ್ ಒಬ್ಬ ಒಂದು ಇಂಪ್ರೊವೈಸೇಷನ್ ನುಡ್ಸಿದ್ರೆ ಅಥವಾ ಸ್ಯಾಕ್ಸೋಫೋನ್ ನುಡ್ಸಿದ್ರೆ ಅದು ವಾಯ್ಸಲ್ಲಿ ಎಮ್ಯುಲೇಟ್ ಮಾಡೋದಕ್ಕೆ ಅಂತ ಬಂದಂತ ವಾಯ್ಸ್ಟ್ರುಮೆಂಟಲ್ ಅಂತ ಕೂಡ. ಹೌದು, ವಾಯ್ಸ್ಟ್ರುಮೆಂಟಲ್. ಸೊ ನಿನ್ನ ಪ್ರಶ್ನೆ ಇದ್ದಿದ್ದು ಎಲ್ಲಿ ಹೋದೆ ನಾನು ಅಂತ ಅಲ್ವಾ? ಇದೆಲ್ಲ ನಡೀತಾ ಇತ್ತು. ಸೊ ಇಟ್ ಓಪನ್ಡ್ ಅಪ್ ಅ ನ್ಯೂ ವರ್ಲ್ಡ್ ಟು ಮೀ, ವೇರ್ ಎಷ್ಟೊಂದು ಜನ ದಿಗ್ಗಜರು ಕಲಾವಿದರು, ನಾನು ಇಷ್ಟು ವರ್ಷಗಳಿಂದ ಕೇಳ್ಕೊಂಡು ಬರ್ತಿರೋಂಥ ಕಲಾವಿದರು, ವಿಕ್ಟರ್ ವೂಟನ್ ಆಗಿರ್ಬೋದು, ಬಾಬಿ ಮೆಕ್ಫೆರಿನ್, ಆ್ಯಂಡ್ ಅಲ್ಲಿಂದ ಹಾಗೆ ಬಾಬಿ ಮೆಕ್ಫೆರಿನ್, ದ ಸೇಮ್ ಗೈ ಹೂ ಡಿಡ್ ಡೋಂಟ್ ವರಿ ಬಿ ಹ್ಯಾಪಿ. ಅಬ್ಸಲ್ಯೂಟ್ಲಿ ಲೆಜೆಂಡರಿ, ಲೈಕ್ ಹಿ ಈಸ್ ಒನ್ ಆಫ್ ದ ಗಾಡ್ಸ್ ನನಗೆ. ಅವ್ರದ್ದೆಲ್ಲ ಪರಿಚಯ ಆಯಿತು. ಅವರು ನನ್ನ ವಿಕ್ಟರ್ ಹ್ಯಾಡ್ ರಿಟನ್ ಅಪ್ರಿಷಿಯೇಟಿಂಗ್ ದಿಸ್ ವಿಡಿಯೋ. ಅದಾದಮೇಲೆ ಅವ್ರ ಆಲ್ಬಮಲ್ಲಿ ಹಾಡೋಕ್ಕೆ ಕೇಳಿದ್ರು, ಅಲ್ಲಿಂದ ಬಾಬಿ ಮೆಕ್ಫೆರಿನ್ ಪರಿಚಯ ಆಯಿತು. ಸೊ ಅಲ್ಲಿ ಆರ್ಗ್ಯಾನಿಕ್ಲಿ ಬ್ಯೂಟಿಫುಲಿ ನನಗೊಂದು ಬೇರೆ ಒಂದು ಪ್ರಪಂಚ ಓಪನ್ ಆಯಿತು. ಐ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಅ ಲಾಟ್. ಆ್ಯಂಡ್ ಈ ವೆಸ್ಟ್ ಅಲ್ಲಿರುವಂತಹ ಸಂಗೀತಗಾರರ ಪರಿಚಯ, ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ, ಬ್ರೆಜಿಲಲ್ಲಿ ಬಿಗ್ ಬ್ಯಾಂಡ್ ಜೊತೆಗೆ Absolutely. ಆಗ್ಬೋದು. ಇವಾಗ ತುಂಬ ಫೇಮಸ್ ಸ್ನಾರ್ಕಿ ಪಪ್ಪಿ ಅಂತ ಒಂದು ಬ್ಯಾಂಡ್ ಇದ್ದಾರೆ. ಅದರ ಒನ್ ಆಫ್ ದ ಕೋರ್ ಟೀಮ್ ಮೆಂಬರ್ಸ್ ಮೈಕಲ್ ಲೀಗ್, ಅವರ ಪರಿಚಯ ಆಗಿ ಇತ್ತೀಚಿನ ಆಲ್ಬಮ್ ಎಲ್ಲ ವಾರಿದವರೇ ಆರ್ಕೆಸ್ಟ್ರಾ ಅಂತ ಹಿಡಿದು ಮೋರ್ ಲೈಕ್ ಅ ಟೀಮ್ ವರ್ಕ್ ಅಲ್ಲ ಇವಾಗ ಅದು. ಯಾ, ಸೊ ಹಿ ಈಸ್ ಮೈ ಮ್ಯೂಸಿಕ್ ಪ್ರೊಡ್ಯೂಸರ್. ಆ್ಯಂಡ್ ಮೈಕಲ್ ಲೀಗ್ ಒನ್ ಮೋರ್ ಜೀನಿಯಸ್ ಮ್ಯೂಸಿಷಿಯನ್. ನಾನು ಒಂಥರ ಈ ಥರ 100 ವರ್ಷಕ್ಕೊಬ್ಬರು ಆ ಥರ ಬರ್ತಾರೆ ಅಂಥ ಒಂದು ಜೆಮ್ ಗಿಫ್ಟ್ ದ ಪ್ರಪಂಚ ಆಫ್ ಮ್ಯೂಸಿಕ್ ಅಂತ ಹೇಳಬೇಕು. ಸೊ ಅವ್ರು ನನ್ನ ಇವಾಗ ಬಿಡುಗಡೆ ಆಗಬೇಕಿರುವಂತಹ ಫಸ್ಟ್ ಒರಿಜಿನಲ್ ಮ್ಯೂಸಿಕ್ ಆಲ್ಬಮ್ ಅದರ ಸಂಯೋಜಕರು ಅಂತ ಹೇಳ್ಬೋದು. ಹಂಗಂದರೆ ವಾದ್ಯ ಸಂಯೋಜನೆ, ಆರ್ಕೆಸ್ಟ್ರೇಷನ್, ಅರೇಂಜ್ಮೆಂಟ್, ಎವ್ರಿಥಿಂಗ್. ಇದೇ ಥರ ಅನುಷ್ಕಾ ಶಂಕರ್ ಜೊತೆಗೂ ಇತ್ತೀಚೆಗೆ ಕೊಲಾಬ್ರೇಟ್ ಮಾಡಿದ್ದುಂಟು ಒಂದು ಹಾಡಲ್ಲಿ. ತುಂಬ ಚೆನ್ನಾಗಿತ್ತು ಹಾಡು. ಅದರಲ್ಲಿ ವಾರಿಯ ಪೀಸ್ ಚಿಕ್ಕದಾದರೂ ಇಂಪ್ಯಾಕ್ಟ್ ಭಾಳ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸೊ ಇದೆಲ್ಲ ನನಗೆ ಬಹಳ ತುಂಬ ಒಂಥರ ಸಾರ್ಥಕತೆ ಕೊಡುವಂತಹ ವಿಷಯಗಳು. ಎಷ್ಟು ಚಿಕ್ಕ ಪಾರ್ಟಿಸಿಪೇಷನ್ ಇರ್ಬೋದು, ಬಟ್ ಇದೊಂದು ರೀತಿಯ ಹಾಡುಗಾರಿಕೆ ಅಥವಾ ಸಂಗೀತ ಅಲ್ಲಿವರೆಗೂ ಹೋಗ್ತಿದೆಯಲ್ಲ, ದಟ್ಸ್ ಇಟ್, ಅಷ್ಟೇ ಸಾಕು. ವಾಯ್ಸ್ಟ್ರುಮೆಂಟಲ್, ಕ್ಯಾನ್ ಯು ಗಿವ್ ಅಸ್ ಅ ಸ್ಮಾಲ್ ಡೆಮೋ ಇಫ್ ಯು ಡೋಂಟ್ ಮೈಂಡ್? ಲೈಕ್ ಹೌ ಡಸ್ ಇಟ್ ವರ್ಕ್? ಸೊ ಇದು ಹೀಗೆ ಹೋಗುತ್ತೆ.
ಮ ಗ ಸನಿದರೆ ಸ ನೀ ದಮಗನಿ ಮ ಗ ಸನಿದರೆ ಸ ನೀ ದಮಗನಿ ಮ ದಮ ಗ ಮಗ ಸನಿದರೆ ಸಾರಿ ಸ ನೀ ಸನಿ ದಮಗನಿ ಮ ದಮ ಗ ಮಗ ಸನಿದರೆ ಸಾರಿ ಸ ನೀ ಸನಿ ದಮಗನಿ ದಮದ ಸರಿ ಗ ಸನಿ ದ ಸ ರೀ ಗ ಮಗ ಸರಿ ಗ ಮದ ಸರಿ ಗ ಸನಿ ದ ಮಗ ಸನಿ ದ ಸರಿ ಗ ಮ ಗ ಸನಿದರೆ ಸ ನೀ ದಮಗನಿ ಮ ಗ ಸನಿದರೆ ಸ ನೀ. ಕ್ಯಾ ಬಾತ್, ವಾ ವಾ ವಾ, ಸೂಪರ್. ವೆರಿ ಕೂಲ್ ವಿಡಿಯೋ, ಯೂಟ್ಯೂಬಲ್ಲಿದೆ, ಸ್ಪಾಟಿಫೈಲಿದೆ. ಮ ಗ ಸನಿದರೆ ಸ ನೀ ದಮಗನಿ ಮ ಗ ಸನಿದರೆ ಸ ನೀ ದಮಗನಿ. ಅಗೇನ್ ಕಮಿಂಗ್ ಬ್ಯಾಕ್ ಟು ಸಾಧನೆ. ಸಾಧನೆ ಅಂದರೆ ಹೆಸರ ಅಥವಾ ನಮ್ಮ ಮನಸ್ಸಿಗೆ ಆಗುವಂತಹ ಸಂತೃಪ್ತಿನ? ಸೊ ನನ್ನ ಪ್ರಕಾರ ಸಾಧನೆ ಅಂದರೆ ನೀವು ಯಾವ ದಾರಿ ಹಿಡಿದಿದ್ದೀರೋ ಅದರಲ್ಲಿ ಸತತವಾಗಿ ಎವ್ರಿ ಡೇ ಬೈ ಹುಕ್ ಆರ್ ಕ್ರುಕ್ ಅದರಲ್ಲಿ ಏಳು ಬೀಳು ಎಲ್ಲ ಇದ್ರೂ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಜಸ್ಟ್ ಪುಷಿಂಗ್ ಥ್ರೂ ದ ಡೇ, ಗೋಯಿಂಗ್ ಟು ದ ನೆಕ್ಸ್ಟ್ ಡೇ. ಆ್ಯಂಡ್ ಅದ್ರ ಬಗ್ಗೆ ಮೊದಲನೇ ದಿನ ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಪ್ರೀತಿ ಎವ್ರಿ ಡೇ ಇರೋ ಥರ ನಿಮ್ಮ ಮನಸ್ಥಿತಿ ಇದೆ ಅಂತಂದರೆ ಅದೇ ಸಾಧನೆ. ಇದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು. ಬಟ್ ಏನಕ್ಕೆ ಅಂದರೆ ತುಂಬ ಜನ ಇವಾಗ ಸಕ್ಸಸ್ಸನ್ನ ಸಾಧನೆ ಅಂದ್ಕೊಂಡಿರ್ತಾರೆ. ಸಾಧನೆಯ ಬೈ ಪ್ರಾಡಕ್ಟ್ ಸಕ್ಸಸ್ ಅಷ್ಟೇ ಹೊರತು ಎಸ್, ಸಕ್ಸಸ್ ಇಸ್ ನಾಟ್ ಸಾಧನೆ ಅಂತ ನನಗನ್ಸುತ್ತೆ ಎಲ್ಲೋ ಹೌದು. ಒಂದ್ ಕಡೆ. ಅಬ್ಸಲ್ಯೂಟ್ಲಿ. ಇವತ್ತಿನ ಪ್ರಪಂಚ ಬೇರೆ ಥರ ಇದೆ. ಇವತ್ತು ನಾವು ಒಬ್ಬ ಕಲಾವಿದ ಅಥವಾ ಎನಿ ಕ್ರಿಯೇಟರ್ ಅಂತ ನಾವಿವತ್ತು ಒಂದು ಪದ ಉಪಯೋಗಿಸ್ತೀವಲ್ವಾ, ಆ ಕ್ರಿಯೇಟರ್ದು ಒಂದು ಯೋಗ್ಯತೆನ ಅಳಿಯೋದಕ್ಕೆ ಈ ನಂಬರ್ಸ್ನ ಉಪಯೋಗಿಸ್ಬಾರ್ದು. ಬಿಕಾಸ್ ಆ ನಂಬರ್ಸ್ ಮಷೀನ್ ಅದು. ಯಾವತ್ತಾರು ಒಂದು ದಿವಸ ನೀವು ಮನೇಲಿ ಕೂತಿರ್ಬೇಕಾರೆ ಇದ್ದಕ್ಕಿದ್ದಂಗೆ ನ್ಯೂಸ್ನಲ್ಲಿ ಭಾರತದ ಒಂದು ಪ್ರತಿಭೆ ಗ್ರಾಮಿ ಗೆದ್ದಿದ್ದಾರೆ, ಅವ್ರ ಹೆಸರು ವಾರಿಜಾ ಶ್ರೀ ವೇಣುಗೋಪಾಲ್ ಅಂತ ಬಂದರೆ ಡೋಂಟ್ ಬಿ ಸರ್ಪ್ರೈಸ್ಡ್. ಅಯ್ಯೋ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನರಿಗೆ ನಾವು ಮಾಡೋ ಕೆಲಸ ತಲುಪದೇ ಇರಬಹುದು, ಆದರೆ ಗ್ರೇಟ್ನೆಸ್ ಅನ್ನೋದನ್ನು ಬಹಳಷ್ಟು ಜನ ಬೇರೆ ಬೇರೆ ರೀತಿ ಐಡೆಂಟಿಫೈ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನನ್ನ ಡೀಪ್ ಡೌನ್ ನನಗೆ ಅನ್ಸೋದೇನೆಂದರೆ, ಈ ಅವಾರ್ಡ್ಗಳಾಗ್ಬೋದು ಅಥವಾ ಶಬಾಷ್ಗಿರಿಗಳಾಗ್ಬೋದು, ಟೆಸ್ಟಿಮೋನಿಯಲ್ಸ್ ಆಗ್ಬೋದು, ಇವೆಲ್ಲವೂ ನಮ್ಮ ಮನಸ್ಸಿಗೆ ಒಂಥರ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ತಂದುಕೊಡುತ್ತೆ ಎಲ್ಲೋ ಒಂದು ಕಡೆ. ಆದರೆ ಅದು ಸಿಗಲಿಲ್ಲ ಅಂದಾಗ ಬೇಜಾರಾಗತ್ತಾ ಯಾವತ್ತಾದರೂ? ವೆಲ್, ನನಗೆ ಒಂದು ಬೇರೆನೇ ರೀತಿ ಪರ್ಸ್ನಲ್ ಫಿಲಾಸಫಿ ಇದೆ ಇದ್ರ ಬಗ್ಗೆ. ಬಿಕಾಸ್ ಥ್ಯಾಂಕ್ ಯು ಫಾರ್ ಸೇಯಿಂಗ್ ವಾಟ್ ಎವರ್ ಯು ಜಸ್ಟ್ ಸೆಡ್. ಆ ರೀತಿ ಒಂದು ಕಲಾವಿದೆಯಲ್ಲಿ ನಂಬಿಕೆ ತೋರಿಸಿ ಆ ಥರ ಒಂದು ಹೇಳಬೇಕು ಅಂತಂದರೆ ಇಟ್ ಮೀನ್ಸ್ ಅ ಲಾಟ್. ಅದೇ ದೊಡ್ಡ ವಿಷಯ ನನಗೆ. ದ್ಯಾಟ್ ಈಸ್ ಮೋರ್ ವ್ಯಾಲ್ಯೂಬಲ್ ಅಂತ ನಾನು ಹೇಳ್ತೀನಿ. ಆಫ್ಕೋರ್ಸ್ ಅವಾರ್ಡ್ ಅನ್ನೋ ಇನ್ಸ್ಟಿಟ್ಯೂಷನ್ ಇಟ್ ಈಸ್ ಡೆಫಿನೆಟ್ಲಿ ಅ ರಿಯಶ್ಯೂರೆನ್ಸ್. ನೀನು ಸರಿಯಾದ ದಾರಿಯಲ್ಲಿದೆಯಾ ಅಂತ ಒಂದು ಬೆನ್ನು ತಟ್ಟೋ ಒಂದು ಕಾರ್ಯಕ್ರಮ ಅದು. ಬಟ್ ಅದೇ ಎಲ್ಲ ಅಲ್ಲ. ಅಗೇನ್ ನಾವು ಪಾಪ್ಯುಲಾರಿಟಿ ಬಗ್ಗೆ ಫಸ್ಟು ಮಾತಾಡೋದಲ್ಲ, ಅದೇ ಸಮಾಚಾರಕ್ಕೆ ವಾಪಸ್ ಬರ್ತೀನಿ ನಾನು. ಅದು ದೀಸ್ ಥಿಂಗ್ಸ್ ಆರ್ ಪಾರ್ಟ್ ಆಫ್ ದ ಜರ್ನಿ. ಇದೆಲ್ಲ ಬಂದು ಹೋಗ್ತಾ ಇರುತ್ತೆ. ಒಂದು ಮೈಲ್ ಸ್ಟೋನ್ ಥರ ಮೈಲಿಗಲ್ಲಿ ಬರುತ್ತೆ. ಬಟ್ ಮೈಲಿಗಲ್ಲಿ ಬಂತು, ಅಲ್ಲೇ ನಾನು ಟೆಂಟ್ ಹಾಕೊಂಡು ನಿಂತ್ಬಿಡೋಕ್ಕಾಗಲ್ಲ. ನನ್ನ ದಾರಿ ಮುಂದುವರಿಸ್ಬೇಕು ಅಲ್ವಾ? ಎಲ್ಲೋ ಒಂದು ಆ ದಾರಿಯಲ್ಲಿ ನೀವು ಈ ರೂಟಲ್ಲಿ ಇದ್ದೀರಾ, ಇಲ್ಲಿ ಈ ಊರಲ್ಲಿ ಇದ್ದೀರಾ, ಈ ಊರಿಗೆ ಇಷ್ಟು ದೂರ ಇದೆ ಅಂತ ಏನೋ ತೋರಿಸುತ್ತೆ ಒಂದು ಮೈಲಿಗಲ್ಲು ಅಲ್ವಾ? ಅದೇ ರೀತಿ ಈ ಒಂದು ಅಕ್ನಾಲೆಜ್ಮೆಂಟ್ಗಳಾಗಿರ್ಬೋದು ಅಥವಾ ಪ್ರಶಸ್ತಿಗಳಾಗಿರ್ಬೋದು, ಏನಂತಾರೆ ಸನ್ಮಾನಗಳಾಗಿರ್ಬೋದು, ಇದೆಲ್ಲ ನಮ್ಮ ಸೊಸೈಟಿ, ನಾವಿರೋ ಜಾಗ, ನಮ್ಮ ಕಮ್ಯುನಿಟಿ ಅಥವಾ ಎಷ್ಟೇ ಚಿಕ್ಕದಾಗಿರ್ಬೋದು, ಎಷ್ಟೇ ದೊಡ್ಡ ರೀತಿಯಲ್ಲಾಗಿರ್ಬೋದು, ಒಂದು ಚಿಕ್ಕ ಹಳ್ಳಿಯಲ್ಲಿರ್ಬೋದು, ಇಂಟರ್ನ್ಯಾಷನಲಿ ಗ್ಲೋಬಲಿ ಇರ್ಬೋದು, ಎಲ್ಲನೂ ಅದು ಮಾಡಬೇಕಿರೋ ಕೆಲಸ ಆ್ಯಕ್ಚುಲಿ ಇಷ್ಟೇ. ಅದು ಮಾಡೋ ಕೆಲಸ ಇಷ್ಟೇ. ಏನು, ನಿನ್ನ ದಾರಿಯಲ್ಲಿ ಚೆನ್ನಾಗಿ ನಡೀತಾ ಇದೆಯಾ, ನೀನು ಮುಂದುವರಿಸು. ದ ಎಂಟೈರ್ ವರ್ಲ್ಡ್ ಈಸ್ ನೋಟಿಸಿಂಗ್ ಯು ಆ್ಯಂಡ್ ಆಲ್ ದಟ್ ಯು ಆರ್ ಡೂಯಿಂಗ್. ಎಲ್ಲ ಬೆವರು ಸುರಿಸಿ, ರಕ್ತ ಸುರಿಸಿ ನೀನು ನಿನ್ನ ಯಾವುದೇ ಒಂದು ಕಲೆ ಇರ್ಬೋದು ಅಥವಾ ಯಾವುದೇ ಫೀಲ್ಡ್ ಇರ್ಬೋದು, ನೀನು ಅದು ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ. ಅದು ಯಾರೂ ನೋಡದೆ ಹೋಗ್ತಿಲ್ಲ, ವೇಸ್ಟಾಗಿ ಹೋಗ್ತಿಲ್ಲ ಅದು ಅಂತ. ಬಟ್ ಅದಕ್ಕೋಸ್ಕರ ನನ್ನ ಡಿರೆಕ್ಷನ್ನೇ ನಾನು ಚೇಂಜ್ ಮಾಡ್ಕೊಂಡ್ಬಿಟ್ಟು ಅದ್ರ ಪ್ರಕಾರ ಡಿಸೈನ್ ಮಾಡಿದ್ರೆ ಎಲ್ಲ ಕೊಲ್ಯಾಪ್ಸ್ ಆಗೋಗುತ್ತೆ.
ಇಟ್ ಶುಡ್ ಬಿ ಆನ್ ಯುವರ್ ವೇ ಟು ಸಮಥಿಂಗ್. ಇಟ್ ಶುಡ್ ನಾಟ್ ಬಿ ಯುವರ್ ಡೆಸ್ಟಿನೇಷನ್ ಅಂತ ಹೇಳ್ತೀವಿ. ಅವಾಗ ಆ ಪ್ರಾಸೆಸ್ ಇದೆಯಲ್ಲ, ನೀವೇನು ವಾಟ್ ಎವರ್ ಯು ಆರ್ ಬಿಕಮಿಂಗ್, ಆ ಪ್ರಾಸೆಸ್ಸಲ್ಲಿದೆ ಎಷ್ಟೊಂದು ಅವಾರ್ಡ್ಗಳು. ಆ ಎಕ್ಸ್ಪೀರಿಯನ್ಸ್ ಅನ್ನೋ ಅವಾರ್ಡು, ಅದನ್ನು ನೋಟಿಸೇ ಮಾಡದೆ ಹೊಟ್ಟೋಗ್ತೀವಿ ನಾವು, ಬ್ಲೈಂಡ್ಲಿ ಅಲ್ಲೇ ಒಂದು ಕಡೆ ನೋಡ್ತಾ ಹೋದರೆ. ಸೊ ವಿಚ್ ಇಸ್ ವೈ ದಟ್ ಈಸ್ ವಾಟ್ ಐ ಫೀಲ್. ನನಗೆ ಆಲ್ರೆಡಿ ಐ ಆಮ್ ರಿಯಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಐ ಫೀಲ್ ಎನ್ರಿಚ್ಡ್, ಎನ್ಲೈಟನ್ಡ್ ಬೈ ದ ಎಕ್ಸ್ಪೀರಿಯನ್ಸಸ್. ಎಕ್ಸಾಕ್ಟ್ಲಿ. ಅಲ್ಲ, ನನ್ನ ಮೊನ್ನೆ ಯಾರೋ ಕೇಳಿದ್ರು, ನಿಮ್ಮ ಗೋಲ್ ಏನು ಲೈಫಲ್ಲಿ ಅಂದರು. ನಾನು ಹೇಳಿದೆ, ಸರ್ 5 ವರ್ಷದ ಮುಂಚೆ ಕೇಳಿದ್ರೆ ಇದಕ್ಕೆ ಉತ್ತರ ಇತ್ತು ನನಗೆ. ಬಟ್ ಇವಾಗ ಐ ಫೀಲ್ ವೆರಿ ಕಂಟೆಂಟ್ ಅಬೌಟ್ ವಾಟ್ ಎವರ್ ಐ ಆಮ್ ಡೂಯಿಂಗ್. ನಾನು ಏನು ಮಾಡಿದ್ರು ಅದ್ರಲ್ಲಿ ಖುಷಿ ಇದೆ ನನಗೆ ಇವಾಗ. ಇದು ಮಾಡಲಿಲ್ವಲ್ಲ ಅನ್ನೋ ಒಂದು ಕೊರಗು ನನ್ನಲ್ಲಿ ಇಲ್ಲ ಇವಾಗ. ಮೊದಲಿತ್ತು, ಬಟ್ ಇವಾಗ ಎಲ್ಲ ಒಂದು ಕಡೆ ಮಾಡಿ 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 ಐ ಫೀಲ್ ಕಂಟೆಂಟ್. ಅಂದರೆ ಯಾರು ನೋಡಲಿ ಬಿಡಲಿ, ನಾನು ಇದನ್ನು ಮಾಡ್ತೀನಿ ಅನ್ನೋ ಒಂದು ಆ ಒಂದು ಲವ್, ಆ ಒಂದು ಕಮಿಟ್ಮೆಂಟ್ ಒಂಥರ ದಿನೇ ದಿನೇ ಹೆಚ್ಚಾಗ್ತಾ ಇದೆ ನನಗೆ. ಐ ಥಿಂಕ್ ಐ ಆಮ್ ಜಸ್ಟ್ ಆರ್ಟಿಕ್ಯುಲೇಟಿಂಗ್ ವಾಟ್ ಎವರ್ ಹೌದು ಯು ಜಸ್ಟ್ ಸೆಡ್. ನನಗೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇತ್ತೀಚಿನ ಫೇಮಸ್ ಗ್ಲ್ಯಾಮರಸ್ ದುನಿಯಾನಲ್ಲಿ ಇನ್ ಜನರಲ್, ರೈಟ್, ಎಲ್ಲ ಒಂದು ಕಡೆ ಪೀಪಲ್ ಟೇಕ್ ಶಾರ್ಟ್ಕಟ್ಸ್ ಟು ಸಕ್ಸಸ್. ಅಂದರೆ ಎಫರ್ಟ್ ಕಮ್ಮಿ ಇರಬೇಕು, ಔಟ್ಪುಟ್ಟು ಅಥವಾ ಅದ್ರ ರಿಸಲ್ಟ್ ಜಾಸ್ತಿ ಇರಬೇಕು ಕ್ವಿಕ್ ಅಂತ. ಸಕ್ಸಸ್ ಬೇಕು, ಕ್ವಿಕ್ ಇನ್ಸ್ಟೆಂಟ್. ಹಾಂ, ಬಟ್ ಒಂದು ವಿಚಾರನ ಹಿಡಿದು ಅದನ್ನು ಪ್ರತಿನಿತ್ಯ ಜನ ಕೇಳ್ತಾರೋ ಬಿಡ್ತಾರೋ, ನೋಡ್ತಾರೋ ಇಲ್ವೋ, ನನಗೆ ಶಬಾಷ್ ಅಂತ ಇದ್ದಾರೋ ಇಲ್ವೋ, ಇದು ಯಾವುದನ್ನು ಲೆಕ್ಕಿಸದೆ ಒಂದು ದಾರಿನಲ್ಲಿ ಮುಂದಕ್ಕೆ ಹೋಗೋದಿದೆಯಲ್ಲ, ಐ ಥಿಂಕ್ ದಟ್ ಈಸ್ ಸಮಥಿಂಗ್ ದಟ್ ಐ ಹ್ಯಾವ್ ಲರ್ನ್ ಫ್ರಮ್ ಯು. ಅಯ್ಯೋ ಯಾಕೆ ಮರಯ್ಯ. ಓಕೆ, ಐ ವಿಲ್ ಟೇಕ್ ಇಟ್ ಆಸ್ ಅ ವೆರಿ ಗುಡ್ ಕಾಂಪ್ಲಿಮೆಂಟ್. ಇಲ್ಲ, ನನಗೆ ತುಂಬ ಒಂಥರ ಲವ್, ಫುಲ್ ಲಾಡ್ ಆಫ್ ಲವ್ ಆನ್ ದಟ್ ಆಸ್ಪೆಕ್ಟ್. ಬಟ್ ಹಾಂ, ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ವಾರಿಗೆ ಮ್ಯೂಸಿಷಿಯನ್ ಆಗಿ ಎಷ್ಟು ಒಂದು ಸಂಗೀತದ ಬಗ್ಗೆ ಪ್ರೇಮ ಇದೆಯೋ, ವ್ಯಕ್ತಿಯಾಗಿ ಕೂಡ ಬದುಕಿನ ಮೇಲೆ ಅಷ್ಟೇ ಒಂದು ಪ್ರೀತಿ ಇದೆ ಅಂತ ನನಗನ್ಸುತ್ತೆ. ವಾರಿಯ ಪುಟ್ಟ ಪುಟ್ಟ ಏನು ಹೇಳ್ತೀರಾ ಮೊಮೆಂಟ್ಸ್ ಏನು ಅಂದರೆ, ಯಾವುದೋ ಒಂದು PJ ಹಾಕೋದು, ದಟ್ ಈಸ್ ದ ಜ್ಯೂಸ್ ಆಫ್ ಲೈಫ್. ಓಕೆ, ಟೆಲ್ ಮಿ ಒನ್ PJ ನಾವು. ಒಂದು ಹೇಳ, ಒಂದು you didn't see that coming. ಇದು ಒಂದು ಕಡೆ. ಆದರೆ ನನಗೆ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಮಾತಾಡಬೇಕಾದ್ರೆ, ಶಿ ರೆಸ್ಪೆಕ್ಟ್ಸ್ ಅ ಲಾಟ್ ಆಫ್ ರಿಲೇಷನ್ಶಿಪ್ಸ್, ಲವ್. ನಾನು ಜೋಶಿಲೆ ಅಂತ ಒಂದು ವೆಬ್ ಸೀರೀಸ್ ಮಾಡಿದೆ. ಅದರಲ್ಲಿ ಒಂದು 2 ಹಾಡಲ್ಲಿ, 3 ಹಾಡಲ್ಲಿ, 4 ಹಾಡಲ್ಲಿ, ಇಲ್ಲ ಎಲ್ಲ ಹಾಡಲ್ಲೂ ವಾರಿ ಇರಬೇಕು ಅನ್ನೋ ಆಸೆ ನಂಗಿತ್ತು. ಬಟ್ ಶಿ ಕೊಲಾಬ್ರೇಟೆಡ್ ವಿತ್ ಸಮ್ ರಿಯಲಿ ಗುಡ್ ನಂಬರ್ಸ್. ಕಲಾವಿದರಾಗಿ, ವ್ಯಕ್ತಿಯಾಗಿ ತುಂಬ ಹತ್ರ ಆಗಿಬಿಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ವಾಂಟ್ ಟು ಟೇಕ್ ದಿಸ್ ಅಕೇಶನ್ ಟು ಥ್ಯಾಂಕ್ ಯು. ಹಾಂ, ಇವಾಗ ಒಂದು ಸಣ್ಣ ಆಟ ಆಡೋಣ ಅಂತ. ಓಕೆ, ಈ ಆಟ ಏನಂದರೆ, ನಾನು ಒಂದು ವಸ್ತುನೋ, ಒಂದು ತಿಂಡಿನೋ, ಒಂದು ಜಾಗನೋ ಹೇಳ್ತೀನಿ. ಅದಕ್ಕೆ ಅದು ಹೇಳಿದಾಗ ಯಾವ ರಾಗ ನಾಪಕಕ್ಕೆ ಬರುತ್ತೆ ಅಂತ ಹೇಳಬೇಕು ನನಗೆ, ಅಯ್ಯಯ್ಯೋ. ಆರ್ ದ ಟೋನ್ ಆಫ್ ದಟ್ ರಾಗ. ರೆಡಿ ಅಲ್ಲ ಆಟಕ್ಕೆ? ಲೆಟ್ಸ್ ಗೋ. ಮಸಾಲೆ ದೋಸೆ. ರಿಮದನಿ ಗಪ ಸನಿ ದಪ ಮಗರಿ ಸನಿ ದಪ ರೀ ಸ. ಓಕೆ. ಮೈಸೂರು ಪಾಕ್. ಗಮದನಿ ಸನಿ ದ ಮಗರಿ ಸ. ಬನಶಂಕರಿ. ಕೃಷ್ಣ ನೀ ಬೇಗನೆ ಬರೋ. ಬನಶಂಕರಿಗೂ ಕೃಷ್ಣಂಗ ಏನು ಸಂಬಂಧ? ಸುಮ್ಮನೆ ಆ ಹಾಡು ನೆನಪಾಯ್ತು ನನಗೆ. ಮೇ ಬಿ ನಾನು ಅಲ್ಲಿ ಹೋಗ್ತಿರೋವಾಗ ಯಾವತ್ತೂ ಈ ಹಾಡು ಹಾಡ್ಕೋತಿದ್ನೇನು. ಬೆಂಗಳೂರು ಏರ್ಪೋರ್ಟ್. ಗಬ ಗಗರಿ ಸರಿ ಗರಿ ರಿ ಸದ ಸರಿ ಗರಿ ಗಬ ಗಬದ ಬದ ಸದ ಬಗದ ಬಗರಿ ಗಪ್ಪ ಗಗಪ ಬದದ ಬ. ಅಂದ್ರೆ ಫುಲ್ ಚೇಸಿಂಗ್ ದ ಫ್ಲೈಟ್. ಯಾವಾಗ? ಎಕ್ಸಾಕ್ಟ್ಲಿ. ಅಪ್ಪ. ನನ್ನು ಪಾಲಿಂಪ ನಡಚಿ ಬಚಿತೀವೋ. That's one of the first songs
ಅವ್ರು ನನಗೆ ಹಾಡಿದ್ದು. ನಾನು ಮೋಹನ ರಾಗನ ಗುರುತಿಸ್ಬೇಕು ಅಂದ್ರೆ ಅವ್ರು ಈ ಹಾಡು ಹಾಡೋರು ಫಸ್ಟು. ಇದರ ರೆಕಾರ್ಡಿಂಗ್ ಕೇಳಿಸ್ತೀನಿ ನಿಂಗೆ. ಫ್ರೆಂಡ್ಶಿಪ್. ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ, ಸಿರಿತನ ಬಡತನ ಸೀಮೆಗಳಿಲ್ಲ, ಸ್ನೇಹಕ್ಕೆ ಸ್ವಾರ್ಥದ ಆಸೆಗಳಿಲ್ಲ, ಸಮತೆ ಮಮತೆ ಸ್ನೇಹದ ಗಾನ. ಪುನೀತ್ ರಾಜ್ಕುಮಾರ್. ಆ ಸ ಪ ಸ ಪ ರೇ ಪ ರೇ ಪ ಗ ಪ ಗ ಪ ರೇ ರೇ ಪ ಸ ಪ ರೇ ಪ ಗ ಮ ಪ ಮ ರೇ. ಸೋ ಟ್ಯಾಲೆಂಟೆಡ್, ಸೋ ಫೋಕಸ್ಡ್. ನಂಗೆ ಇದೇ ಬೇಕು ಅಂತ ಒಂದು ಹಾದಿ ಹಿಡ್ಕೊಂಡು ಯುರ್ ಗೋಯಿಂಗ್ ಎವ್ರಿ ಡೇ. ಸೊ ವಾಟ್ಸ್ ನೆಕ್ಸ್ಟ್? ಏನೇನು ಕಾದಿದೆ, ಏನೇನು ಕಾಯ್ತಾ ಇದೆ? ಹೊಸ ಆಲ್ಬಮ್ ಬರ್ತಾ ಇದೆ, ವಾರಿ ಅಂತ ಅದರ ಹೆಸರು. ವಾರಿ ಅಂದರೆ ನೀರು ಸಂಸ್ಕೃತದಲ್ಲಿ. ನೀರು ಯಾಕೆ ನೀರು ಸ್ಪೆಷಲ್ ನನಗೆ ಅಂತಂದರೆ, ನೀರು ಹೇಗಿರುತ್ತೆ, ಹರಿತಾ ಇರುತ್ತೆ. ನನಗೆ ಆ ಥರ ಇರಬೇಕು ಅಂತ ಆಸೆ. ಹರಿತಾ ಇರಬೇಕು ಯಾವಾಗಲೂ, ಎಲ್ಲೂ ನಿಂತ್ಕೋಬಾರ್ದು, ಸ್ಟ್ಯಾಗ್ನೆನ್ಸಿ ಇರಬಾರ್ದು. ಹರಿತಾ 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 ಆ ಮೂಮೆಂಟ್ ಜೊತೆಗೆ ಹೊಸ ಜಾಗಗಳನ್ನ ನೋಡ್ತೀವಿ. ಸೊ ಆ ನೀರಿಗೆ ಎಷ್ಟು ಎಕ್ಸ್ಪೀರಿಯನ್ಸಸ್ ಇರ್ಬೋದು. ಆ ಥರ ಒಂದು ನನ್ನ ಜರ್ನಿ ಇರಬೇಕು ಅನ್ನೋದು ನನ್ನ ಆಸೆ ಫಾರ್ ಎವ್ರಿ ಡೇ ಆಫ್ ಮೈ ಲೈಫ್. ಈ ಆಲ್ಬಮಲ್ಲಿ ಕೂಡ ಒಂದು ಹೊಸ ಪ್ರಯತ್ನ ಆಗಿದೆ. ಸಾಂಗ್ ರೈಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಾಹಿತ್ಯ ಕೂಡ ಬರೆಯೋಕ್ಕೆ ಶುರು ಮಾಡಿದ್ದೀನಿ. ಚಿಕ್ಕ ರೀತಿಯಲ್ಲಿ ನನ್ನ ಲಿಮಿಟೆಡ್ ವೊಕ್ಯಾಬ್ಯುಲರಿದಲ್ಲಿ ನನ್ನ ಭಾವನೆಗಳನ್ನ ವ್ಯಕ್ತಪಡಿಸೋಕ್ಕಾಗುವಷ್ಟು ಸಾಹಿತ್ಯ ಎಷ್ಟು ದೊರಕ್ತಿದೆಯೋ ಅಷ್ಟು ಇಟ್ಕೊಂಡು ಬರೆದು, ರಾಗ ಸಂಯೋಜನೆ ಸಾಹಿತ್ಯ ಎರಡೂ ಒಟ್ಟಿಗೆ. ಸೊ ಒಂದಷ್ಟು ಹಾಡುಗಳು ಈ ಆಲ್ಬಮಲ್ಲಿ ಸಾಹಿತ್ಯ ಬರೆದಿರೋದು ಇದೆ. ಸೊ ಅದು ಒಂದು ಹೊಸ, ನನಗೊಂದು ನ್ಯೂ ಫೈಂಡ್ ಅಂತ ಹೇಳ್ಬೋದು, ನ್ಯೂ ಪ್ಲೇಸ್ ಟು ಎಕ್ಸ್ಪ್ಲೋರ್ ಮತ್ತು ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಇದೇ ರೀತಿ ಹೊಸ ಒರಿಜಿನಲ್ ಮ್ಯೂಸಿಕ್ ಹೆಚ್ಚಿಗೆ 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 ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅಟ್ ದ ಸೇಮ್ ಟೈಮ್ ಬೇರೆ 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 ಜಾಗಗಳಿಗೆ ಹೋಗಿ, ಬೇರೆ ಬೇರೆ ಆಲ್ ಕಾರ್ನರ್ಸ್ ಆಫ್ ದ ವರ್ಲ್ಡ್ ಹೋಗಿ ನಮ್ಮ ಸಂಗೀತದ ಏನೊಂದು ವಿಶೇಷತೆ ಇದೆ ಅದನ್ನು ಅತಿ ಈಸಿಯಾಗಿ ಅವ್ರಿಗೆ ಎಂಜಾಯ್ ಮಾಡೋ ರೀತಿಯಲ್ಲಿ ಅವ್ರಿಗದನ್ನ ಪ್ರೆಸೆಂಟ್ ಮಾಡಬೇಕು, ಬಡಿಸ್ಬೇಕು ಅನ್ನೋ ಆಸೆ ಇದೆ. ಆವಾಗಲಿಂದ ಫ್ಲೂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಫ್ಲೂಟ್ ನುಡಿಸ್ಬೇಕು. ವಾಟ್ ವಿಲ್ ಯು ಪ್ಲೇ ಫಾರ್ ಅಸ್ ನೌ? ನನಗೆ ಬಹಳ ಪ್ರಿಯವಾದ ಒಂದು ಹಾಡಿದು. ಐ ಥಿಂಕ್ ಯು ವಿಲ್ ಆಲ್ಸೋ ಲೈಕ್ ದಿಸ್. ಎಸ್. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಬ್ಯೂಟಿಫುಲ್. ಸಂಗೀತವನ್ನು ಸಂಗೀತವಾಗೇ ಇಟ್ಕೊಂಡು ಅದಕ್ಕೆ ಬೇರೆ ಥರದ ಆಯಾಮಗಳು, ಅಂದರೆ ಪ್ಯೂರ್ ಫಾರ್ಮಲ್ಲಿ ಹೊಸ ಹೊಸ ಅರ್ಥಗಳನ್ನು ಕೊಡುವಂಥ ಪ್ರಯತ್ನವನ್ನು ವಾರಿಜಾ ಶ್ರೀ ವೇಣುಗೋಪಾಲ್ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ವಾರಿ ತಮ್ಮ ಇಡೀ ಜರ್ನಿಯನ್ನು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀವಿ ಅನ್ನೋದು ಸುಳ್ಳು, ಆದರೆ ಅದು ಎಲ್ಲೋ ಒಂದು ಕಡೆ ಅದರ ಒಂದು
ಹೈ ಪಾಯಿಂಟ್ಸ್ ಆಫ್ ಲೈಫ್ ಅಂತೇನಿದೆ, ಕೆಲವು ಮುಖ್ಯವಾದ ವಿಷಯಗಳು, ಯೋಚನೆಗಳು ಮತ್ತು ಗುರಿ, ಇದೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನ ನಾನು ಮಾಡಿದ್ದೀನಿ. ಸೊ ಹೌ ಡಿಡ್ ಯು ಫೀಲ್ ಅಬೌಟ್ ದಿಸ್ ಕಾನ್ವರ್ಸೇಷನ್? ಇಲ್ಲ ವಿನಾಯಕ, ಈ ಒಂದು ಪ್ರಯತ್ನ ಏನು ನಡೀತಾ ಇದೆ ನಾಯಕ ವಿತ್ ವಿನಾಯಕ ತುಂಬ ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ಬೇರೆ ಬೇರೆ ಆಯಾಮಗಳಲ್ಲಿ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಿರೋಂತಹ ದಿಗ್ಗಜರಿರ್ಬೋದು, ಯುವ ಕಲಾವಿದರಿರ್ಬೋದು, ಎಲ್ಲರ ಜೊತೆ ನೀನು ಮಾತಾಡಿ ಅವರ ಜರ್ನಿ ಬಗ್ಗೆ ಅವ್ರಿಗೆ ಏನೇನು ಶೇರ್ ಮಾಡಬೇಕು ಅಂತಿದೆಯೋ ಅದನ್ನು ಜನರಿಗೆ ತಲುಪಿಸ್ತಿರೋ ಒಂದು ಪ್ರಯತ್ನ ಬಹಳ ಸುಂದರವಾಗಿದೆ. ಇದೇ ರೀತಿ ಮುಂದುವರಿಲಿ. ಇವತ್ತು ನಾನು ಮಾತಾಡಿದಾಗ ಎಷ್ಟೊಂದು ಕತೆಗಳನ್ನ ನೆನಪಿಸ್ಕೊಳ್ಳೋ ಒಂದು ಅವಕಾಶ ಆಯಿತು ನನಗೆ. ಸೊ ಈ ಥರ ಆ್ಯಕ್ಟಿವಿಟಿಗಳು ಏನು ಮಾಡುತ್ತೆ, ನಮಗೆ ಅದು ನೆನಪು ಮಾಡ್ಕೊಂಡಾಗ ನಾವು ಅಲ್ಲಿಗೆ ಹೋಗ್ತೀವಿ. ನಾವು ಅವತ್ತು ಏನೇನು ಫೀಲ್ ಮಾಡಿದ್ವೋ ಆ ಎಮೋಷನ್ ಮತ್ತೆ ಬರುತ್ತೆ ಅಲ್ವಾ. ಸೊ ಅದೆಲ್ಲ ನಮಗೆ ರಿಯಶ್ಯೂರಿಂಗ್. ಸೊ ಈ ಒಂದು ರಿಫ್ರೆಶ್ ಆಗತ್ತೆ ಇಲ್ಲಿ ಬಂದು ಮಾತಾಡೋರಿಗೆ. ಸೊ ಆ ಒಂದು ಅವಕಾಶಕ್ಕಾಗಿ ನಾನು ಧನ್ಯವಾದ ಹೇಳಬೇಕು. ಆ್ಯಂಡ್ ಈ ಒಂದು ಪ್ರಯತ್ನ ಹೀಗೆ ಮುಂದುವರಿಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಪಿಸೋಡ್ಗಳು ಬರಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇನ್ಸ್ಪೈರ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ಮ್ಯಾನ್, ರಿಯಲಿ. ಇದನ್ನು ಹೇಳ್ತಾ ನಮ್ಮ ಸ್ಪಾನ್ಸರ್ಸ್ ಆಫಿ ನೀಡ್ಸ್ ಪರವಾಗಿ ಈ ಒಂದು ಕಿರುಕಾಣಿಕೆ, ದಿಸ್ ಇಸ್ ಫಾರ್ ಯು. ವಾವ್, ಏನೇನಿದೆ ಇದರಲ್ಲಿ? ನೀವು ಏನು ಡೆಸ್ಕ್ಗೆ ಏನು ಬೇಕೋ ಎಲ್ಲ ಇದೆ. ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನಿಮ್ಮ ಮನೆ ಅಂಗಳ ತುಂಬ ಚೆನ್ನಾಗಿದೆ. ಆ ಅಂಗಳದಲ್ಲಿ ಒಂದು ಪುಟ್ಟ ವರ್ಟಿಕಲ್ ಗಾರ್ಡನ್ ಮಾಡ್ಬೇಕು ನೀವು ಅಂತ ನಂಗೆ ಆಸೆ ಇದೆ. ಸೊ ಆನ್ ಬಿಹಾಫ್ ಆಫ್ ಹೊಸ ಚಿಗುರು ವಿ ಹ್ಯಾವ್ ಅ ವರ್ಟಿಕಲ್ ಗಾರ್ಡನ್ ಕಿಟ್ ಫಾರ್ ಯು. ಅಯ್ಯೋ, ಇದು ಬೇಕಿತ್ತು ನನಗೆ. ಬೇಕಿತ್ತಾ? ಹೌದು. ಥ್ಯಾಂಕ್ ಯು, ರಿಯಲಿ ಥ್ಯಾಂಕ್ ಯು. ಇದನ್ನ ಹೇಳ್ತಾ ಈ ನಾಯಕ ವಿತ್ ವಿನಾಯಕ ಸೀಸನ್ 3 ಮತ್ತೊಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ಇದೇ ವೇದಿಕೆಗೆ ಮತ್ತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಈ ವಿನಾಯಕನ ಮಿಸ್ ಮೀ, ಬ್ಲೆಸ್ ಮೀ, ಲವ್ ಯು, ಬಾಯ್, ಟೇಕ್ ಕೇರ್. ನನ್ನ ಜೊತೆಗೆ ರಮೇಶ್ ಸುಬ್ಬರಾಯ ಹೆಗಡೆ ಅವರಿದ್ದಾರೆ, ಕಿಚನ್ಗೆ ಅಧಿಪತಿಯವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ದೇಶದ ರೈತರಿಗೆ ಸಾಕಷ್ಟು ಹೊಸ ಟೆಕ್ನಿಕ್ಸನ್ನು ಹೇಳ್ಕೊಡುವಂಥ ಪ್ರಯತ್ನವನ್ನು ಈ ಆಶ್ರಮದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಪರ್ಮಾಕಲ್ಚರ್ನ ಹೆಡ್ ಮಾಡ್ತಾ ಇರ್ತಕ್ಕಂಥ ಬಿನಯ್ ಅವ್ರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಭಾಳ ಖುಷಿ ಆಗ್ತದೆ ನೀವು ಮಾಡಿರೋ ಇಕೋಸಿಸ್ಟಮ್. ಈ ಪರ್ಮಾಕಲ್ಚರ್ ಅಂದರೆ ಏನು ಹೇಳಿ ಸರ್?